ಪಲಾಯಮಾನವರಾಗಿ ಎಲ್ಲೋ ಕಾಡು ಜನಾಂಗದಲ್ಲಿ ಇರ್ತಕ್ಕಂತಹ, ಕಾಡಿನಲ್ಲಿ ಇರ್ತಕ್ಕಂತಹ, ವ್ಯರ್ಥರೆಯಾಗಿ ತಿರುಗಾಡತಕ್ಕಂತಹ ಒಂದು ಸಂದರ್ಭದಲ್ಲಿ ಭಾರತ ದೇಶದ ಜನ ರೇಷ್ಮೆಯ ಪಟ್ಟಪೀತಾಂಬರನ್ನು ಉಟ್ಟುಕೊಂಡು ತಿರುಗಾಡುತ್ತಿದ್ದರು. ಅಷ್ಟು ಸುಧಾರಣೆ ಆಗಿರತಕ್ಕಂಥದ್ದು ಭಾರತ ದೇಶ. ಇಂತಹ ಭಾರತ ದೇಶವನ್ನು ಕುರಿತು ಮನು ಮಹರ್ಷಿ ಹೇಳ್ತಕ್ಕಂಥದ್ದು ಏತತ್ ಏಷ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಃ. ಈ ಭಾರತ ದೇಶ ಅಂತಕ್ಕಂಥದ್ದು, ಈ ದೇಶದಲ್ಲಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂತಹ ಇಡೀ ಜಗತ್ತಿನ ಅನೇಕ ರಾಷ್ಟ್ರಗಳು ಭಾರತ ದೇಶವನ್ನು ನೋಡಿ ಕಲಿಯಬೇಕು. ಯಾವುದೇ ರಾಷ್ಟ್ರ ಇರಲಿ, ಯಾವುದೇ ದೇಶ ಇರಲಿ, ಯಾವುದೇ ಪ್ರಾಂತ ಇರಲಿ, ಯಾವುದೇ ಜನಾಂಗ ಇರಲಿ, ಇಲ್ಲಿಯ ಜನಾಂಗವನ್ನು ನೋಡಿಕೊಂಡು ನಾವು ಕಲಿಯಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಮನು ಮಹರ್ಷಿ ಆ ಕಾಲದಲ್ಲಿ, ವೇದ ಕಾಲದಲ್ಲಿ, ಸ್ಮೃತಿಗಳ ಕಾಲದಲ್ಲಿ ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ, ಬಹಳ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ, ಇಲ್ಲಿ ಯಾವುದೇ ಜಾತಿ ಮತ ಪಂಥ ಗೋತ್ರಗಳನ್ನು ನೋಡಲಾರದನೆ ಅಲ್ಲಲ್ಲಿ ಜನಿಸಿರ್ತಕ್ಕಂಥ ಅನೇಕ ಮಹರ್ಷಿಗಳಾಗಿರ್ತಕ್ಕಂಥವರು ವೇದಗಳನ್ನು ಕೊಟ್ಟರು, ಪುರಾಣಗಳನ್ನು ಕೊಟ್ಟರು, ಇತಿಹಾಸವನ್ನು ಕೊಟ್ಟರು, ಶಾಸ್ತ್ರಗಳನ್ನು ಕೊಟ್ಟರು, ಸಾಹಿತ್ಯವನ್ನು ಕೊಟ್ಟರು, ಆರಣ್ಯಕಗಳನ್ನು ಕೊಟ್ಟರು, ಮೇಲಾಗಿ ಕೊನೆಯಲ್ಲಿ ರಾಮಾಯಣ ಮಹಾಭಾರತ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂತಹ ಕಾವ್ಯಗಳನ್ನು ಕೂಡ ಕೊಟ್ಟರು. ಎಂತಹ ದೇಶದಿಂದ ನಾವು ಕಲಿತಕ್ಕಂಥದ್ದು ಬಹಳ ಇದೆ ಅಂತಕ್ಕಂತಹ ಮಾತನ್ನ ಅನೇಕ ರಾಷ್ಟ್ರದವರು ಹೇಳಿದಾಗ ಆ ಮಾತನ್ನ ಅನುಸರಿಸಿಕೊಂಡಿರ್ತಕ್ಕಂತಹ, ತನ್ನಲ್ಲಿ ತಾನು ವಿಚಾರ ಮಾಡಿಕೊಂಡಿರ್ತಕ್ಕಂಥ ಮನು ಮಹರ್ಷಿ ಈ ದೇಶವನ್ನು ಕುರಿತಾಗಿ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾರೆ. ಅದಕ್ಕಾಗಿ ಈ ದೇಶದಲ್ಲಿರ್ತಕ್ಕಂಥ, ಈ ದೇಶದ ನೆಲ, ಇಲ್ಲಿಯ ಜಲ, ಇಲ್ಲಿಯ ಅನಲ, ಇಲ್ಲಿಯ ಅನಿಲ, ಇಲ್ಲಿಯ ಆಕಾಶ, ಆಗಸ, ಅಂಬರ, ಇವೆಲ್ಲವೂ ಕೂಡ ಅಷ್ಟೇ ಪವಿತ್ರವಾಗಿರ್ತಕ್ಕಂಥವು. ಆದ್ದರಿಂದ ಈ ನಾಡಿನ ಋಷಿಗಳು, ಸಂತರು, ಶರಣರು, ಆಳ್ವಾರರು, ದಾಸರು, ಸರ್ವಜ್ಞಂತಹ ಅಂತಕ್ಕಂತಹ ಮಹಾನ್ 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 ಪ್ರಭೃತಿಗಳು ಈ ದೇಶವನ್ನು ಆಧ್ಯಾತ್ಮಿಕವಾಗಿ ಬಹಳಷ್ಟು ಶ್ರೀಮಂತವನ್ನು ಗೊಳಿಸಿರ್ತಕ್ಕಂಥವರು. ಅಂತಹದರಲ್ಲಿ ಜೊತೆಗೆ ಬರೀ ಭಕ್ತಿ ಜ್ಞಾನ ಅಷ್ಟೇ ಇಲ್ಲ. ನಮ್ಮ ದೇಶದಲ್ಲಿ ವೈರಾಗ್ಯ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ದೇಶದಲ್ಲಿರ್ತಕ್ಕಂಥ ಶ್ರೀಮಂತರಿಗೆ ಬೆಲೆ ಇರಲಿಕ್ಕಿಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಜ್ಞಾನಿಗಳಿಗೆ ಬೆಲೆ ಇರಲಿಕ್ಕಿಲ್ಲ. ಆದರೆ ಈ ದೇಶದಲ್ಲಿರ್ತಕ್ಕಂಥ ವೈರಾಗ್ಯಗಳಿಗೆ, ಸಿದ್ದೇಶ್ವರ ಪರಂತಹ ತ್ಯಾಗಿಗಳಿಗೆ ಬೆಲೆ ಅಂತಕ್ಕಂಥದ್ದು. ಎಷ್ಟು ತ್ಯಾಗವನ್ನು ಮಾಡ್ತೇವೋ, ತ್ಯಾಗೇನ ಏಕೇನ ಅಮೃತತ್ವ ಮಾನಸಿಹು ಅಂತ ತಿಳ್ಕೊಂಡು ಶ್ರುತಿ ಹೇಳಿದ ಹಾಗೆ, ವೈರಾಗ್ಯಮೇವ ಅಭಯಂ ಅಂತಕ್ಕಂತಹ ಸುಭಾಷಿತಕಾರರು ಹೇಳುವ ಹಾಗೆ ವೈರಾಗ್ಯದಲ್ಲಿ ಅಷ್ಟೊಂದು ತಾಕತ್ತು ಅಂತಕ್ಕಂಥದ್ದಿದೆ. ಅಂತಹ ಜೊತೆಯಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಇವೆಲ್ಲವುಗಳನ್ನು ಮೇಳವಿಸಿಕೊಂಡಿರ್ತಕ್ಕಂಥ ದೇಶ ಈ ಭಾರತ ದೇಶ ಅಂತಕ್ಕಂಥದ್ದು. ಇಂಥ ದೇಶದಲ್ಲಿ, ಅದು ವಿಶೇಷವಾಗಿ ಕರ್ನಾಟಕದ ಈ ಪ್ರಾಂತದಲ್ಲಿ, ಮೈಸೂರು ನಾಡಿನಲ್ಲಿ ಜನಿಸಿರ್ತಕ್ಕಂಥವರು ಪೂಜ್ಯರಾಗಿರ್ತಕ್ಕಂಥ ನಿಜಗುಣ ಶಿವಯೋಗಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಗ್ರಂಥವನ್ನು ರಚನೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಲೋಕೋಪಕಾರ ಅಂತಕ್ಕಂಥ ಒಂದು ಮಹಾ ಅದ್ಭುತವಾಗಿರ್ತಕ್ಕಂಥ ಒಂದು ಕೋಶ, ವಿಶ್ವಕೋಶ. ಅದು ಮೊಟ್ಟ ಮೊದಲು ಎರಡನೆಯ ಚಾವುಂಡರಾಯನ ಕಾಲದಲ್ಲಿ 1025 ಸುಮಾರಿನಲ್ಲಿ, ಎರಡನೆಯ ಚಾವುಂಡರಾಯನ ಕಾಲದಲ್ಲಿ ಮೊಟ್ಟ ಮೊದಲೇ ಕೋಶ ಅಂತಕ್ಕಂಥದ್ದು ಲೋಕೋಪಕಾರ ಅಂತಕ್ಕಂಥದ್ದು. ಆ ನಂತರದಲ್ಲಿ ಬಂದಿರತಕ್ಕಂಥದ್ದು ಲಕ್ಕಣ್ಣ ದಂಡೇಶ ಬಂದಿರತಕ್ಕಂತಹ ಶಿವತತ್ವ ಚಿಂತಾಮಣಿ ಅಂತಕ್ಕಂಥ, ಜೊತೆಗೆ ವೀರಶೈವ ಮಹಾಪುರಾಣವನ್ನು ಬರೆದಿರ್ತಕ್ಕಂತಹ ಆದಿಕವಿಗಳಾಗಿರ್ತಕ್ಕಂತಹ ಗುಬ್ಬಿ ಮಲ್ಲನಾರ್ಯರು ಅಂತಕ್ಕಂಥ, ಈ ರೀತಿಯಾಗಿರ್ತಕ್ಕಂಥ ವಿಶ್ವಕೋಶವನ್ನು ಕೊಟ್ಟಿದ್ರೂ ಕೂಡ ಅದಕ್ಕೆ ವಿಶಿಷ್ಟ ರೀತಿಯಲ್ಲಿ ಇವತ್ತು ನಾವು ಮೊನ್ನೆ ದಿವಸ ಪೂಜ್ಯರು ಮಾತನಾಡುವಾಗ, ಅನಂತರಾಮೋತ್ಸವರು ಮಾತನಾಡುವಾಗ ಎಲ್ಲಿಂದ ಪ್ರಾರಂಭವಾಯಿತು ನಮ್ಮದು ವೇದಗಳಿಂದ ಹಿಡಿದುಕೊಂಡು ಇವತ್ತಿನವರೆಗೂ ಕೂಡ ಅನುಬಂಧ ಚತುಷ್ಟಯಗಳು, ಸಾಧನೆ ಚತುಷ್ಟಯ ಸಂಪನ್ನ ಆಗಿರ್ತಕ್ಕಂಥವನು ಗುರುವಿನನ್ನು ಅರಿಸಿಕೊಂಡು ಹೋಗಿ ಶಿಷ್ಯನಾಗಿ ಎಲ್ಲವನ್ನು ಪಡೆದುಕೊಂಡ ನಂತರದಲ್ಲಿ
ಮಾಯಾ ತತ್ವವನ್ನು ಅರಿತುಕೊಂಡು ಮಾಯೆಯ ಬಂಧನದಿಂದ ಬಿಡಿಸಿಕೊಂಡು ಆಗಮಗಳನ್ನು ಕಾಮಿಕಾದಿ ವಾತುಲಾಂತ್ಯದವರೆಗೆ ಇರ್ತಕ್ಕಂಥ 28 ಆಗಮಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ತನಗೆ ಶೈವಾಗಮಗಳು, ವೈಷ್ಣವಾಗಮಗಳು, ಶಾಕ್ತಾಗಮಗಳು ಇವೆಲ್ಲವುಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಅವನಿಗೆ ತನಗೆ ಬೇಕಾಗಿರ್ತಕ್ಕಂತಹ ಶೈವಾಗಮಗಳಲ್ಲಿ ವೀರಶೈವವನ್ನು ಅಂತಕ್ಕಂಥದ್ದನ್ನು ಅದರಲ್ಲಿ ವಿಶೇಷವಾಗಿರ್ತಕ್ಕಂತಹ ವೀರಶೈವಾಮೃತ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಂಡು ವೀರಶೈವನಾಗಿರ್ತಕ್ಕಂಥವನು ದೀಕ್ಷಾಬದ್ಧನಾಗಿ ಅಂಗಲಿಂಗ ಸಮರಸವನ್ನು ಮಾಡಿಕೊಂಡು ಹಸ್ತಮಸ್ತಕ ಸಂಯೋಗ ಮಾಡಿಕೊಂಡು ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಟಸ್ಥಲವೇ ಆತ್ಮ ಅನ್ನುವಂತಹ ಒಂದು ಸಿದ್ಧಾಂತದೊಂದಿಗೆ ತನ್ನ ಜೀವನವನ್ನು ಕಳೆದುಕೊಳ್ಳುವ ಸಂದರ್ಭದಲ್ಲಿ ಆ ಲಿಂಗಾಂಗ ಸಂಯೋಗವನ್ನು ಮಾಡ್ತಾ 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 ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಕೊನೆಗೆ ಸಹಸ್ರಾರ ಚಕ್ರ ಅಂತಕ್ಕಂಥದ್ದು ಇವೆಲ್ಲವುಗಳನ್ನು ಒಂದೊಂದೇ ಚಕ್ರಗಳನ್ನು ಭೇದಿಸ್ತಾ 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 ಹೋಗುವ ಕಾಲದಲ್ಲಿ ಊರ್ಧ್ವಮುಖವಾಗಿರ್ತಕ್ಕಂಥ ಕುಂಡಲಿನಿಯನ್ನು ಜಾಗೃತವನ್ನಾಗಿ ಮಾಡಿಕೊಂಡು ಅದನ್ನು ಅಧೋಮುಖವಾಗಿರ್ತಕ್ಕಂಥ ಕುಂಡಲಿಯನ್ನು ಊರ್ಧ್ವಮುಖವನ್ನಾಗಿ ಮಾಡಿಕೊಂಡು ಸಹಸ್ರಾರ ವೃಂದದಲ್ಲಿ ಸುರಿತಕ್ಕಂಥ ಅಮೃತವನ್ನು ತಾನು ಪಾನ ಮಾಡಿಕೊಂಡಿರ್ತಕ್ಕಂಥ ಇವುಗಳು ಈ ದೇಶದಲ್ಲಿರ್ತಕ್ಕಂಥವರು ಸಾವಿರಾರು ವರ್ಷ ತಮ್ಮ ಜೀವನವನ್ನು ಕಳೆದರು ಅಂತಕ್ಕಂಥದ್ದು. 10,000 ವರ್ಷಗಳವರೆಗೆ ಇಲ್ಲಿರ್ತಕ್ಕಂಥ ಋಷಿಗಳು ಇದ್ದರು ಅಂತಕ್ಕಂಥದ್ದನ್ನು ನಾವೆಲ್ಲ ಕೇಳ್ತೇವೆ. ಇಲ್ಲಿಯವರೆಗೆ ನಡೆದುಕೊಂಡು ಬಂದಿರತಕ್ಕಂಥ ವಿಷಯಗಳು ಬಹಳ ಶಿಷ್ಯನಾಗಿರ್ತಕ್ಕಂಥವ್ರು ಬಹಳ ಕುತೂಹಲದಿಂದ ಗುರು ಮಹಾರಾಜ್ ನನಗೆ ಈ ರೀತಿಯಾಗಿರ್ತಕ್ಕಂಥ ಬೋಧನೆಯನ್ನು ಮಾಡುವಂತ ತಿಳ್ಕೊಂಡು ಅನಂತರಾಮ ಗುರುಗಳು ಯಾವ ರೀತಿಯಾಗಿ ತಾವು ಕೇಳ್ಕೊಂಡು ಬಂದರು. ಒಬ್ಬ ಶಿಷ್ಯ, ಒಬ್ಬ ಗುರು, ನಾವೆಲ್ಲರೂ ಕೂಡ ಶಿಷ್ಯರಾಗಿದ್ದೇವೆ. ಅವರ ಮೇಲೆ ಕೂತ್ಕೊಂಡು ಗುರುಗಳಾಗಿದ್ದರು. ಗುರುಗಳಾಗಿ ಉಪದೇಶವನ್ನು ಮಾಡುವಾಗ ಶಿಷ್ಯನಲ್ಲಿರ್ತಕ್ಕಂಥ ಸಂದೇಹಗಳು, ಆ ಸಂದೇಹಗಳನ್ನು ಮುಂದೆ ಇರಿಸಿಕೊಂಡು ಈ ಒಂದು ಉಪದೇಶವನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಇವತ್ತು ಬರ್ತಕ್ಕಂಥ ಒಂದು ಪ್ರಕರಣ ಅಂತಂತಂದರೆ ಇಲ್ಲಿಯವರೆಗೆ ಅನಂತರಾಮ ಗುರುಗಳು ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಸ್ಥಿತಿಗೆ ನಮ್ಮ ತಂದು ನಿಲ್ಲಿಸಿದರು. ಎಲ್ಲಿಯವರೆಗೆ ತಂದು ನಿಲ್ಲಿಸಿದರು ಅಂದರೆ ನಮ್ಮನ್ನು ಸಂಪೂರ್ಣವಾಗಿ ಯೋಗಮಯ ಜೀವನವನ್ನು ಮಾಡಿಬಿಟ್ರು. ಕೊನೆಗೆ ವೀರಶೈವರನ್ನಾಗಿ ಮಾಡಿದರು. ವೀರಶೈವರನ್ನಾಗಿ ಮಾಡಿ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಅಧೋಮುಖವಾಗಿರ್ತಕ್ಕಂಥ ಕುಂಡಲಿಯನ್ನು ಊರ್ಧ್ವಮುಖವಾಗಿರಿಸಿಕೊಂಡು ನಾವು ಯೋಗಿಗಳೇ ಆಗಬೇಕು ಅಂತಕ್ಕಂಥ ಸ್ಥಿತಿಯಲ್ಲಿ ತಂದಿಟ್ಟರು. ಆದರೆ ಇಲ್ಲಿ ಅವರು ಮಾಡಿಕೊಂಡಿರ್ತಕ್ಕಂತಹ ಅಧ್ಯಯನದ ಪ್ರಕಾರ 4 ಪರಿಚ್ಛೇದಗಳನ್ನು ಮಾಡಿಕೊಂಡು ಇಲ್ಲಿ ಬರ್ತಕ್ಕಂತಹ ಅನೇಕ ದ್ವೀಪಗಳು ಬರ್ತವೆ. ಆ ದ್ವೀಪವನ್ನು ಕುರಿತಾಗಿ ಹೇಳ್ಕೊಂಡು ಬರ್ತಾ ಇರುವಾಗ ಜಂಬೂ ದ್ವೀಪ ಅಂತಕ್ಕಂಥದ್ದು ಬರ್ತದೆ. ಆ ವಿಷಯವನ್ನು ಅವರೇ ಹೇಳ್ತಾರೆ. ಈಗ ಶಿಷ್ಯನಿಗೆ ಬಂದಿರತಕ್ಕಂಥದ್ದು ಜಂಬೂ ದ್ವೀಪದವರೆಗೆ ಅವರು ತಂದು ನಿಲ್ಲಿಸ್ತಾರೆ. ಅದರ ಮುಂದಿನ ಪ್ರಕರಣ ಅಂತಕ್ಕಂಥದ್ದು ಈಗ ಶಿಷ್ಯನಲ್ಲಿ ಬಂದಿರತಕ್ಕಂಥ ಸಂದೇಹ ಅಂತಂತಂದರೆ ಅವನಿಗೆ ಏನಾಗಿದೆ ಅಂತ ಕೇಳಿದ್ರೆ, ಶಿಷ್ಯನಿಗೆ ಅಪ್ಪ ಗುರುದೇವ ಅವನಿಗೆ ವ್ಯಾವಹಾರಿಕ ಜ್ಞಾನ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಆ ವ್ಯಾವಹಾರಿಕವಾಗಿರ್ತಕ್ಕಂಥ ಪರಿಸರ ಅಧ್ಯಯನ ಅಂತಕ್ಕಂಥದ್ದನ್ನು ಬೇಕಾಗಿದೆ. ಅವನಿಗೆ ಇರ್ತಕ್ಕಂಥದ್ದು ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಈ ಮರ್ತ್ಯಲೋಕ ಅಂತ ಕರೀತಾರಲ್ಲ, ಈ ಮರ್ತ್ಯಲೋಕ ಅಂದ್ರೆ ಏನಿದು, ಇದರ ಬಗ್ಗೆ ಅವನಿಗೆ ಕುತೂಹಲ ಅಂತಕ್ಕಂಥದ್ದು. ಅವಾಗ ಅವನ ಪ್ರಶ್ನೆ ಅಂತಕ್ಕಂಥದ್ದು, ಈ ಮರ್ತ್ಯಲೋಕದ ಬಗ್ಗೆ ನನಗೆ ತಿಳಿಸಿಕೊಡಬೇಕು, ನಾವು ತಿಳ್ಕೊಳ್ಬೇಕು. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲ. ಮರ್ತ್ಯಲೋಕದ ಮಹಾಮನೆ ಹಾಳಾಗಬಾರದೆಂದು ಶರಣ. ಎಲ್ಲ ಕಡೆ ಇದೆ ನೋಡ್ತೇವೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯೇನೇಕೆ ಹರದ ಕೊಳ್ಳಿದ್ದ ನಮ್ಮ ಮಹದೇವ ಶಕ್ತಿ. ಹರದ ಕೊಳ್ಳಿದ್ದ ನಮ್ಮ ಮಹದೇವ ಶಕ್ತಿ. ಈ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನು ಕೇಳಿರ್ತಕ್ಕಂಥ ಶಿಷ್ಯನಿಗೆ ಸಂದೇಹವಾಗಿದೆ. ಹಾಗಾದರೆ ಈ ಮರ್ತ್ಯಲೋಕ ಏನು, ಇದರ ವಿಶೇಷತೆ ಏನು, ಅದರ ಬಗ್ಗೆ ನನಗೆ ತಿಳಿಸಿಕೊಡ್ಬೇಕಂತ ತಿಳ್ಕೊಂಡು ಕೇಳಿದಾಗ ನಾವೆಲ್ಲ ಅವನಿಗೆ ಏನು ಸಂದೇಹ ಆಯಿತು ಅಂತಂದರೆ ಬರ್ತಿರ್ಲಿಲ್ಲ. ಈ ಪೂಜೆಯನ್ನು ಮಾಡುವಾಗ ಸಂಕಲ್ಪ ಮಾಡ್ತೇವೆ, ನಾವೆಲ್ಲ ಸಂಕಲ್ಪ ಮಾಡ್ತೇವೆ. ಓಂ ಶಿವ ಶಿವ ಶಂಭೋರಾಧ್ಯ ಪ್ರವರ್ತಮಾನಶ್ಚಾದ್ಯ ಬ್ರಹ್ಮಣೋ ದ್ವಿತೀಯ ಪರಾರ್ಧೆ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಬಂತಲ್ಲ. ಭರದ ವರ್ಷೆ ಭರದ ಖಂಡೆ
ಮೇರೋರ್ದಕ್ಷಿಣ ದಿಗ್ಭಾಗೆ ಶ್ರೀಶೈಲಶ್ಚ ಪಶ್ಚಿಮ ಪ್ರದೇಶೆ ಕರ್ನಾಟಕ ಇಲ್ಲಿ ಬಂದಿದೆ. ಮೈಸೂರು ಪ್ರಾಂತೆ ಸುತ್ತೂರು ಸುಕ್ಷೇತ್ರೆ ಶ್ರೀಮಂತಪಶಾಲಿ ವಾಹನಸೆಗೆ 1940 ಇದೆಲ್ಲ ನಾವು ಸಂಕಲ್ಪ ಮಾಡ್ತೇವಲ್ಲ. ಈ ಸಂಕಲ್ಪವನ್ನು ಮಾಡುವಾಗ ಶಿಷ್ಯನಿಗೆ ಅನಿಸ್ತು, ಈ ಜಂಬೂ ದ್ವೀಪ, ಭರತವರ್ಷ, ಭರತಖಂಡ ಅಂತ ಕರೀತಾರಲ್ಲ, ಈ ಜಂಬೂ ದ್ವೀಪ ಎಲ್ಲಿಂದ ಬಂತು? ಹಾಗಾದರೆ ಈ ಮರ್ತಲೋಕ ಅಂತಕ್ಕಂಥದ್ದು ಏನು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ನಾವು ವಿಚಾರ ಮಾಡಿಕೊಳ್ಬೇಕು. ಈ ಭಾರತ ದೇಶವನ್ನು ಭೌಗೋಳಿಕವಾಗಿ ಅನೇಕ ಖಂಡಗಳನ್ನಾಗಿ ನಾವು ಮಾಡ್ಕೊಳ್ತೇವೆ. ವಿಶೇಷವಾಗಿ ಸಪ್ತದ್ವೀಪಗಳು, ಸಪ್ತ ಸಮುದ್ರಗಳು. ಸಪ್ತದ್ವೀಪಗಳಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥದ್ದು ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ, ಇವು 7. ಆದರೆ ಭಾರತೀಯ ಪರಂಪರೆಯಲ್ಲಿ ಪೌರಾಣಿಕವಾಗಿ ಸಾಂಪ್ರದಾಯಿಕವಾಗಿ ಮಾಡಿಕೊಂಡಿರ್ತಕ್ಕಂಥ ಖಂಡಗಳು ಅಂತಂದರೆ ನವಖಂಡ ಪೃಥ್ವಿಯೊಳಗೆ ಹೇಳ್ತೇವಲ್ಲ, ಹಾಗೆ ಇಲ್ಲಿ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ, ಜಂಬೂ ದ್ವೀಪ ನವಖಂಡ. ಹಾಗಾದರೆ ನವಖಂಡಗಳು ಯಾವುವು ಅನ್ನುವಂಥದ್ದನ್ನು ಹೇಳ್ತಾರೆ. ಇಂದ್ರದ್ವೀಪ, ಕಶೇರುಮತ್ ದ್ವೀಪ, ತಾಮ್ರಪರ್ಣಿ ದ್ವೀಪ, ಗವಸ್ತಿಮತ್ ದ್ವೀಪ, ನಾಗದ್ವೀಪ, ಸೌಮ್ಯದ್ವೀಪ, ಗಂಧರ್ವ ದ್ವೀಪ, ವರುಣದ್ವೀಪ, ಕುಮಾರಿಕಾ ದ್ವೀಪ. ಈ ಕುಮಾರಿಕಾ ದ್ವೀಪವೇ ಭಾರತ ವರ್ಷ. ಇಷ್ಟು ಖಂಡಗಳನ್ನು ಮಾಡಿಕೊಂಡಾಗ, ಅರ್ಥಾತ್ ಈ ನೆಲಭಾಗ ಮತ್ತು ಜಲಭಾಗ ಅಂತ ತಿಳ್ಕೊಂಡು ಮಾಡಿಕೊಂಡಾಗ ನೆಲಭಾಗವನ್ನು 9 ಖಂಡಗಳನ್ನಾಗಿ ಮಾಡಿಕೊಂಡ್ರು. ಅದೇ ರೀತಿಯಾಗಿ ಜಲಭಾಗವನ್ನು 7 ಸಮುದ್ರಗಳನ್ನಾಗಿ ಮಾಡಿಕೊಂಡ್ರು. ಆ 7 ಸಮುದ್ರಗಳಲ್ಲಿ ಪೆಸಿಫಿಕ್, ಉತ್ತರ ಪೆಸಿಫಿಕ್ ಮಹಾಸಾಗರ, ದಕ್ಷಿಣ ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕಾ ಮಹಾಸಾಗರ, ಹಿಂದೂ ಮಹಾಸಾಗರ, ಆರ್ಟಿಕ್ ಮಹಾಸಾಗರ, ದಕ್ಷಿಣ ಅಂಟಾರ್ಟಿಕಾ ಮಹಾಸಾಗರ, ಈ ರೀತಿಯಾಗಿರ್ತಕ್ಕಂತಹ ಅನೇಕ ಸಾಗರಗಳನ್ನು ಮಾಡಿಕೊಂಡ್ರು. ಶಿಷ್ಯನಿಗೆ ಬಂದಿದ್ದು ಇವೆಲ್ಲ ಸಾಗರಗಳು ಸರಿ. ಈ ಸಾಗರಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಸಾಗರಗಳು ನಮ್ಮ ದೇಶದಲ್ಲಿದ್ದಾವೆ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ನಾನು ಇವತ್ತ ನಿಮಗೆ ಹೇಳ್ತಕ್ಕಂಥದ್ದು ಜಾಗ್ರಫಿ ಹೇಳ್ತಾ ಇದ್ದೇನೆ. ಇಲ್ಲಿ ಶಿಷ್ಯನಿಗೆ ಬಂದಿರತಕ್ಕಂಥ ವಿಶೇಷತೆ ಏನು ಅಂತಂದರೆ, ಆಧ್ಯಾತ್ಮಿಕವಾಗಿ ಆಂತರಂಗಿಕವಾಗಿ ತಾನು ಎಷ್ಟು ಬೆಳೀಬೇಕೋ ಅಷ್ಟು ಬೆಳ್ಕೊಂಡಿದ್ದಾನೆ ಈಗ. ಆದರೆ ತನ್ನ ಸುತ್ತಲೂ ಇರತಕ್ಕಂಥ ಈ ದೇಶದ ಮಹಿಮೆಯನ್ನು ತಿಳಿದುಕೊಳ್ಳುವ ಸಲುವಾಗಿ, ಈ ದೇಶದಲ್ಲಿ ಇರ್ತಕ್ಕಂಥ ಭೌಗೋಳಿಕ ಪರಿಸರವನ್ನು ತಿಳಿದುಕೊಳ್ಳುವ ಸಲುವಾಗಿ ಅವನಿಗೆ ಬಂದಿರತಕ್ಕಂಥದ್ದು ಇಲ್ಲಿ ಸಮಸ್ಯೆ ಅಂತಂತಂದರೆ, ಇಲ್ಲಿ ಇರ್ತಕ್ಕಂಥ ಸಮುದ್ರಗಳ ಬಗ್ಗೆ, ಇಲ್ಲಿರ್ತಕ್ಕಂಥ ದ್ವೀಪಗಳ ಬಗ್ಗೆ. ಈ ದ್ವೀಪಗಳು ನಿರ್ಮಾಣವಾಗಿದ್ದಾವೆ, ಸಮುದ್ರವೂ ಕೂಡ ನಿರ್ಮಾಣವಾಗಿದೆ. ಅದರಲ್ಲಿ ವಿಶೇಷವಾಗಿ ಮೊದಲನೇದಾಗಿರ್ತಕ್ಕಂಥದ್ದು ಲವಣ ಸಮುದ್ರ ಅಂತಕ್ಕಂಥದ್ದು. ನಾವು ಏನೇನು ಉಪಯೋಗ ಮಾಡ್ತೇವೆ ಎಲ್ಲ ಸಮುದ್ರಗಳನ್ನು ಇಲ್ಲಿ ಅವು ಉಲ್ಲೇಖ ಮಾಡಿದ್ದಾರೆ. ಒಂದನೇದು ಲವಣ ಸಮುದ್ರ ಅನ್ನುವಂಥದ್ದು. ಈ ಲವಣ ಸಮುದ್ರ ಅಂತಕ್ಕಂಥದ್ದು 1,00,000 ಯೋಜನೆ ವಿಸ್ತಾರವಾಗಿರ್ತಕ್ಕಂಥದ್ದು. ಒಂದು ಯೋಜನಾ ಅಂತಂತಂದರೆ 10 ರಿಂದ 15 ಕಿಲೋಮೀಟರ್ಗೆ ಒಂದು ಯೋಜನಾ ಅಂತ ಅವರು ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ 1,00,000 ಯೋಜನೆ ವಿಸ್ತಾರ ಉಳಿತಕ್ಕಂತಹ ಈ ಲವಣ ಸಮುದ್ರ ಅಂತಕ್ಕಂಥದ್ದು, ಅಲ್ಲಿ ಇರ್ತಕ್ಕಂತಹ ಸಮುದ್ರದಲ್ಲಿ ಇರ್ತಕ್ಕಂತಹ ಮೀನು, ಮಹಾಮೀನು, ರಾಜಿಲ, ಆಮೆ, ಜಿಗಣೆ, ನೆಗಳು, ಕೊಂಬಿ, ಚಕ್ರಿ, ಕೊಕ್ಕರೆ, ಕಪ್ಪೆ, ಹಾವು ಮೊದಲಾದ ಮಹಾ ಲಕ್ಷ ಚರಪ್ರಾಣಿಗಳು ಈ ಒಂದು ಲವಣ ಸಮುದ್ರದಲ್ಲಿ ವಾಸ ಮಾಡಿಕೊಂಡಿದ್ದಾವೆ. ಅಲ್ಲಿ ಇರ್ತಕ್ಕಂಥ ಅನರ್ಘ್ಯವಾಗಿರ್ತಕ್ಕಂಥ ವಿಶೇಷ ವಸ್ತುಗಳು ಅಂತಂತಂದರೆ ಮುತ್ತು, ಮಾಣಿಕ್ಯ, ಹವಳ, ರತ್ನಗಳ ಹುಟ್ಟತಕ್ಕಂತಹ ಸ್ಥಾನ, ನೊರೆ, ಅಲೆಗಳಿಂದ ಪ್ರಕಾಶಮಾನವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ತೇಜಸ್ಸು ಅಂತಕ್ಕಂಥದ್ದು ಅಲ್ಲಿ ಇದೆ. ಅಲ್ಲಿ ಭಯಂಕರವಾಗಿರ್ತಕ್ಕಂಥ ಶಬ್ದಗಳು ಉತ್ಪತ್ತಿ ಆಗ್ತವೆ. ಅಲ್ಲಿ ಅನೇಕ ಬಹುದ್ವೀಪಗಳು ಕೂಡ ಉತ್ಪತ್ತಿ ಆಗಿದ್ದಾವೆ. ಜೊತೆಗೆ ಉಪದ್ವೀಪವಾಗಿರ್ತಕ್ಕಂಥ ಅನೇಕ ನಗರಗಳು ಕೂಡ, ಪರ್ವತಗಳು ಕೂಡ ಅಲ್ಲಿ ಇರ್ತಕ್ಕಂಥವುಗಳು. ಅದರ ಸುತ್ತಲೂ ಇರ್ತಕ್ಕಂಥ ಶಾಖದ್ವೀಪ ಅಂತಕ್ಕಂಥ ಒಂದು ಹೆಸರು, ಶಾಖದ್ವೀಪ. ಆ ಲವಣ ಸಮುದ್ರದ ಸುತ್ತಲೂ ಇರ್ತಕ್ಕಂತಹ ಶಾಖದ್ವೀಪ ಅಂತಕ್ಕಂಥದ್ದು. ಆ ಲವಣ ಸಮುದ್ರದ ಸುತ್ತಲೂ ಇರ್ತಕ್ಕಂತಹ ಶಾಖದ್ವೀಪ 2,00,000 ಯೋಜನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಆ ದ್ವೀಪವನ್ನು ಆಳ್ತಕ್ಕಂಥವನು
ಮೇಧಾತಿಥಿ ಅಂತಕ್ಕಂತಹ ಒಬ್ಬ ಅರಸ, ಅವನಿಗೆ ಶಾಂತಭಯ, ಶಿಶಿರ, ಸಂಬೋಧ, ಅನಂತ, ಶಿವ, ಕ್ಷೇಮಕ ಮತ್ತು ಧ್ರುವ ಅಂತಕ್ಕಂಥ 7 ಜನ ಮಕ್ಕಳಿದ್ರು. ಆ 7 ಜನ ಮಕ್ಕಳಿಗೆ ಈ ಒಂದು ಪ್ರದೇಶವನ್ನ, ಶಾಖದ್ವೀಪವನ್ನ 7 ಪ್ರದೇಶಗಳನ್ನಾಗಿ ಮಾಡಿಕೊಟ್ಟು, ಹಂಚಿಕೊಟ್ಟು ಅವುಗಳನ್ನು ಆಳಬೇಕು ಅಂತ ತಿಳ್ಕೊಂಡು ಅವುಗಳನ್ನು ಕೊಟ್ಟ. ಅದರಲ್ಲಿ ಇರ್ತಕ್ಕಂಥ 7 ಭಾಗಗಳು ಯಾವುವು ಅಂತ ಕೇಳಿದ್ರೆ, ಗೋಮೇಧಗಿರಿ ಅಂತಕ್ಕಂಥದ್ದು, ಚಂದ್ರಗಿರಿ, ನಾರದಗಿರಿ, ದುಂದುಹಿಗಿರಿ, ಸುಮನಸಗಿರಿ, ಅಲಂಘ್ಯಗಿರಿ, ವೈಭ್ರಾಜದಗಿರಿ ಅಂತಕ್ಕಂಥ ಇವುಗಳಲ್ಲಿ ಇರ್ತಕ್ಕಂಥ ಅನೇಕ ಪ್ರದೇಶಗಳನ್ನು ಆಳಿಕೊಂಡು ಈ 7 ಜನ, ಅರ್ಥಾತ್ ಈ ಮೇಧಾತಿಥಿ ಅಂತಕ್ಕಂಥ ಅರಸನಿಗೆ ಇರ್ತಕ್ಕಂಥ 7 ಜನ ಮಕ್ಕಳು ಈ ಗಿರಿ ಪ್ರದೇಶಗಳನ್ನು ಆಳ್ತಾ ಇದ್ದರು ಅಂತಕ್ಕಂಥದ್ದು ಒಂದು ಉಲ್ಲೇಖ ಅಂತಕ್ಕಂಥದ್ದು. ಇಲ್ಲಿಯ ಜನ ಎಷ್ಟು ಅವರ ಎತ್ತರವನ್ನು ಹೇಳ್ತಾರೆ. ಅವರ ಎತ್ತರ ಎಷ್ಟು ಇದ್ದರು ಅಂತಂದ್ರೆ, ಆ ದ್ವೀಪದಲ್ಲಿ ಇರ್ತಕ್ಕಂಥ ಜನ 3 ತಾಳ ಉದ್ದದ ಜನ. ಹಾಗಾದ್ರೆ 1 ತಾಳ ಅಂತಂದ್ರೆ ಮನುಷ್ಯನ ಒಂದು ಗೇಣು ಇರ್ತದಲ್ಲ, ಅಂಥ 40 ಗೇಣಾದಾಗ 1 ತಾಳ. ಗೊತ್ತದ ನಿಮಗೆ? ಮನುಷ್ಯನ ಒಂದು ಗೇಣು ಆ 40 ಗೇಣಾದಾಗ 1 ತಾಳ, ಅಷ್ಟು ಎತ್ತರ. 3 ತಾಳದ ಎತ್ತರದ ಮನುಷ್ಯರು ಶಾಖದ್ವೀಪದಲ್ಲಿ ಇರ್ತಿದ್ರು. ನೀವೆಲ್ಲ ಕೇಳ್ತಾರೆ, ನನ್ನ ಕಿವಿಯಿಂದ ಕೇಳ್ತಕ್ಕಂಥ ಅನೇಕ ಶಬ್ದಗಳು. ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನೋಡಿದಾಗ ಆಗಿನ ಮನುಷ್ಯರು ಹೇಗಿರಬೇಕು ಅಂತ ಬಂದಾಗ ನೀವು ಅಂತಿದ್ರಿ, 12 ಮೊಳದ ಮನುಷ್ಯರಿದ್ರು ಅಂತ. ಅದಕ್ಕೆ ಸಾಕ್ಷಿ ಅಂತಕ್ಕಂಥದ್ದು. ಅಂದರೆ 40 ಅಂದರೆ 3 ತಾಳ ಉದ್ದದ ಪ್ರಮಾಣದಲ್ಲಿರ್ತಕ್ಕಂಥ ಜನ ಅಲ್ಲಿ ಇರ್ತಾ ಇದ್ರು. ಈ ರೀತಿಯಾಗಿರ್ತಕ್ಕಂತಹ ಅವರಿಗೆ ಅಲ್ಲಿ ಅವರು ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಕಲ್ಪವೃಕ್ಷದ ಹಣ್ಣು. ನೋಡಿ, ಅವರು ತಿಂತಕ್ಕಂಥ ಆಹಾರ ಯಾವುದು ಅಂತಂದ್ರೆ ಕಲ್ಪವೃಕ್ಷದ ಹಣ್ಣು ಅಂತಕ್ಕಂಥದ್ದು, ದೇವಲೋಕದ ಹಣ್ಣು ಅಂತಕ್ಕಂಥದ್ದು. ಅದನ್ನು ತಿಂತಾರಪ್ಪ ಅಂತಂದ್ಮೇಲೆ ಅವ್ರಿಗೆ ಆಯುಷ್ಯ ಅಂತಕ್ಕಂಥದ್ದು ಎಷ್ಟು ಅಂತಂದ್ರೆ 20,000 ವರ್ಷ ಆಯುಷ್ಯ. ಅಲ್ಲಿ ಹೋಗೋಣ. ಆದರೆ ಕ್ಷೀಣೇ ಪುಣ್ಯೇ ಮರ್ತಲೋಕಂ ವಿಶಂತಿ. ಹಾಗೆ ಇಲ್ಲಿ ಅವರಿಗೆ ಮುಪ್ಪು ಮತ್ತು ರೋಗಗಳು ಇಲ್ಲ, ಸಾವು ಇದೆ. ಅದನ್ನು ಕೊಟ್ಟಿಲ್ಲ ಅವರು. ಸಾವು ಇಲ್ಲ ಅಂತ ಹೇಳಿಲ್ಲ. ಕಲ್ಪವೃಕ್ಷದ ಹಣ್ಣನ್ನು ತಿಂದರೂ ಕೂಡ ಅವರಿಗೆ 20,000 ವರ್ಷದವರಿದ್ದಾರೆ. ಅವರು ಸುಮಾರು 120 ಎತ್ತರ, 120 ಗೇಣು ಎತ್ತರದಲ್ಲಿ ಇರ್ತಕ್ಕಂತಹ ಮನುಷ್ಯರಿದ್ದಾರೆ. ಅವರಿಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಆಹಾರ ಪದ್ಧತಿ ಇದೆ. ಅವರು ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ಯಾವ ಲಿಂಗವನ್ನು ಪೂಜೆ ಮಾಡ್ತಾರೆ ಅಂತಂದ್ರೆ ಹರನಾಮ ಲಿಂಗವನ್ನು ಹೊಂದಿಕೊಂಡಿರ್ತಕ್ಕಂತಹ, ನಾಮವನ್ನು ಹೊಂದಿಕೊಂಡಿರ್ತಕ್ಕಂತಹ ಪೂಜೆ ಹರನಾಮಲಿಂಗ. ಅಲ್ಲಿ ಶಿವ ಮುಂದೆ ಬರ್ತಾನೆ. ಇಲ್ಲಿ ಹರನಾಮ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಕೊಂಡು ಆ ದ್ವೀಪದಲ್ಲಿರ್ತಕ್ಕಂತಹ 7 ಗಿರಿಗಳಲ್ಲಿ ಇರ್ತಕ್ಕಂತಹ ಅವರು ಆ 3 ತಾಳದ ಜನ 20,000 ವರ್ಷ 20,000 ವರ್ಷಗಳವರೆಗೆ ಕಲ್ಪವೃಕ್ಷದ ಹಣ್ಣನ್ನು ತಂದುಕೊಂಡು ಹರನಾಮಲಿಂಗವನ್ನು ಪೂಜೆ ಮಾಡ್ತಾ ಇದ್ದಾರೆ. ಇದು ಒಂದು ದ್ವೀಪ ಅಂತಕ್ಕಂಥದ್ದು ಶಾಖದ್ವೀಪ. ಯಾಕೆ ಹೇಳಬೇಕಾಗಿತ್ತು ಅಂದ್ರೆ, ಜಂಬೂ ದ್ವೀಪದಲ್ಲಿ ಬರ್ತಕ್ಕಂಥ ಉಪಖಂಡಗಳು ಇವೆಲ್ಲವುಗಳು ಕೂಡ ಜಂಬೂ ದ್ವೀಪದಲ್ಲಿ ಬರ್ತಕ್ಕಂಥ ಉಪಖಂಡಗಳು. ಜಂಬೂ ದ್ವೀಪ ಅಂತಕ್ಕಂಥದ್ದು ಮಹಾನ್ ದೊಡ್ಡ ದ್ವೀಪ. ಅದರಲ್ಲಿ ಇರ್ತಕ್ಕಂಥ ಚಿಕ್ಕಾಗಿರ್ತಕ್ಕಂಥ ದ್ವೀಪಗಳನ್ನ ಇಲ್ಲಿ ಅವನು ಕೇಳಿದಾನೆ. ಅಖಂಡವಾಗಿರ್ತಕ್ಕಂಥದ್ದನ್ನು ಹೇಳಿ ಕೊನೆಗೆ ಖಂಡಿತವಾಗಿರ್ತಕ್ಕಂಥ ಭಾಗಗಳನ್ನು ಹೇಳಿಕೊಂಡು ಬಂದು, ಈಗ ಈ ಲವಣ ಸಮುದ್ರ ಆದ ನಂತರದಲ್ಲಿ ಲವಣ ಸಮುದ್ರದ ಸುತ್ತಲೂ ಇರ್ತಕ್ಕಂಥದ್ದು ಈ ಶಾಖದ್ವೀಪ ಅಂತಕ್ಕಂಥದ್ದು ಇದು ಉಪ್ಪು ನೀರು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಕ್ಷೀರ ಸಮುದ್ರ ಅಂತಕ್ಕಂಥ. ಕ್ಷಾರ ಸಮುದ್ರ, ಕ್ಷೀರ ಸಮುದ್ರ ಅಂದ್ರೆ ಹಾಲನ್ನು ಹೊಂದಿಕೊಂಡಿರ್ತಕ್ಕಂಥದ್ದು. ಇದು ಎಷ್ಟು ಯೋಜನಾ ಪ್ರಮಾಣ ಇರ್ತಕ್ಕಂಥದ್ದು ಅಂತಂದ್ರೆ ಸುಮಾರು 2 ಲಕ್ಷ ಯೋಜನಾ ಪ್ರಮಾಣ ಉಳ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂತಹ ಅನೇಕ ದೇವತೆಗಳು ಅಹಲ್ಯ, ಲಕ್ಷ್ಮಿ, ತಾರಾದೇವಿ, ಅಮೃತಾದೇವಿ, ಚಂದ್ರದೇವಿ, ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಇವೆಲ್ಲವುಗಳು ಹುಟ್ಟಿಕೊಂಡು ಈ ಕ್ಷೀರ ಸಮುದ್ರದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಚಿಂತಾಮಣಿ ಒಂದೇ ಇದ್ರೆ ಎಷ್ಟೇ ನಮಗೆ ಚೆನ್ನಾಗಿರ್ತದೆ. ಅದು ಇಷ್ಟೆಲ್ಲ ಆದಾಗ ಅಲ್ಲಿ ಯಾರು ಅಹಲ್ಯ ಇದ್ದಾಳೆ, ಲಕ್ಷ್ಮಿ ಇದ್ದಾಳೆ, ತಾರಾದೇವಿ ಇದ್ದಾಳೆ, ಅಮೃತವಾಗಿರ್ತಕ್ಕಂಥ ಹೆಸರಿನ ಹೊಂದಿಕೊಂಡಿರ್ತಕ್ಕಂಥ ದೇವತೆ ಇದ್ದಾಳೆ, ಚಂದ್ರ ಇದ್ದಾರೆ, ಕಲ್ಪವೃಕ್ಷ ಇದೆ, ಕಾಮಧೇನು ಇದೆ, ಚಿಂತಾಮಣಿ ಇದೆ. ಇವೆಲ್ಲವುಗಳು ಹುಟ್ಟಿಕೊಂಡು
ಇಲ್ಲಿ ಶೋಭಾಯಮಾನವಾಗಿದ್ದಾವೆ. ಅಲ್ಲಿ ಇರ್ತಕ್ಕಂತಹದ್ದು ಅಂತಂದರೆ 10,000 ಯೋಜನೆ ವಿಸ್ತಾರ ಉಳ್ತಕ್ಕಂತಹ ಚಿನ್ನದ ಗಡಿಗಳನ್ನು ಹೊಂದಿಕೊಂಡಿರ್ತಕ್ಕಂತಹ ಚಿನ್ನದ ಅರಮನೆ ಅಂತಕ್ಕಂಥದ್ದು ಇದೆ. ಅಲ್ಲಿ ನಾರಾಯಣ ಅಂತಕ್ಕಂಥವನು ಶೇಷಶಯನಾಗಿದ್ದಾನೆ. ಅನಂತ ಪದ್ಮನಾಭ ಇದೆಲ್ಲ ಇಲ್ಲಿ ಎಲ್ಲಿ ಅವರು ಹೇಳ್ತಕ್ಕಂಥದ್ದು ಚಿನ್ನದ ಅರಮನೆಯಲ್ಲಿ ಈ ನಾರಾಯಣ ಅಂತಕ್ಕಂಥವನು ಶೇಷಶಯನಾಗಿ ಆದಿಶೇಷನ ಮೇಲೆ ಮಲಿಕೊಂಡಿದ್ದಾನೆ. ಆದ್ದರಿಂದಲೇ ಇಂದಿಗೂ ಕೂಡ ನೀವು ಅಗದಷ್ಟು ಚಿನ್ನ ಯಾಕೆ ಬರ್ತದೆ ಅಂತ ಕೇಳಿದ್ರೆ ಎಲ್ಲಿ ಕೇರಳದಲ್ಲಿ ತಿರುವನಂತಪುರದಲ್ಲಿ ಇನ್ನೂ ತೆಗಿಬೇಕು ಅಂದ್ರೆ ಎಷ್ಟು ತೆಗೆದ್ರೂ ಕೂಡ ಅದು ಆಗೋದಿಲ್ಲ. ಕಾರಣ ಅಂತಂದ್ರೆ ನಾರಾಯಣನೇ ಅಲ್ಲಿ ವಾಸ ಮಾಡಿಕೊಂಡಿರೋದ್ರಿಂದ ಅದು 10,000 ಯೋಜನೆಯನ್ನು ಹೊಂದಿಕೊಂಡಿರ್ತಕ್ಕಂಥದ್ದು. ಅದು ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರದವರೆಗೆ ಸುತ್ತಲೂ ಇರತಕ್ಕಂಥ ಒಂದು ದ್ವೀಪ ಯಾವುದು ಅಂತ ಹೇಳಿದ್ರೆ ಕುಶದ್ವೀಪ ಅಂತಕ್ಕಂಥದ್ದು. ಆ ಕುಶದ್ವೀಪ ಅಂತಕ್ಕಂಥದ್ದು ನೀಲವರ್ಣದಲ್ಲಿ ಇರುವಂತಹದ್ದು, 4 ಲಕ್ಷ ಯೋಜನೆ ವಿಸ್ತಾರ ಉಳ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ದೊರೆ ಯಾರು ಅಂತ ಕೇಳಿದ್ರೆ ವಪುಷ್ಕಂತ ಅಂತ ಒಬ್ಬ ರಾಜ. ಆ ವಪುಷ್ಕಂತ ರಾಜ, ಅವನಿಗೂ ಕೂಡ 7 ಮಕ್ಕಳು. ಎಲ್ಲ ರಾಜರಿಗೂ 7 ಮಕ್ಕಳು, 7 ಮಕ್ಕಳು ತಾಯಿ 7 ಮಕ್ಕಳು ತಂದೆ ಅಂತಿದ್ದಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು 7 ಮಕ್ಕಳ ಒಂದು ಹಡೆದಿರ್ತಕ್ಕಂಥವನು 7 ಜನ ಮಕ್ಕಳು. ಅವರಲ್ಲಿ ಶ್ವೇತ, ಹರಿತ, ಜಿಮೂತ, ಲೋಹಿತ, ವೈದ್ಯುತಕ, ಮಾನಸಕ, ಸುಪ್ರಭರ ಈ ರೀತಿಯಾಗಿರ್ತಕ್ಕಂತಹ ಈ 7 ಜನ ಮಕ್ಕಳಿಗೆ 7 ಖಂಡಗಳನ್ನು ಕೊಟ್ಟ. ಅಲ್ಲಿ ಇರ್ತಕ್ಕಂಥವರ ಎತ್ತರ ಎಷ್ಟು ಅಂತಂದ್ರೆ 1 ತಾಳ, ಅಂದ್ರೆ ಕಡಿಮೆ 40 ಗೇಣು, 4 ಗೇಣಲ್ಲ 40 ಗೇಣು, 40 ಗೇಣಿಗೆ 1 ತಾಳ. ಈ ರೀತಿಯಾಗಿರ್ತಕ್ಕಂಥವರು ಇಲ್ಲಿ ಇವರು ಪೂಜೆ ಮಾಡತಕ್ಕಂಥದ್ದು. ಮೇಲೆ ಹರನಾಮ ಲಿಂಗವನ್ನು ಪೂಜೆ ಮಾಡಿದರು, ಇಲ್ಲಿ ರುದ್ರನಾಮಕವಾಗಿರ್ತಕ್ಕಂಥ ಲಿಂಗವನ್ನು ಪೂಜೆ ಮಾಡ್ತಾರೆ ಈ ಜನ ಆಗಿರ್ತಕ್ಕಂಥವರು. ಇದು ಕುಶದ್ವೀಪದ ವರ್ಣನೆ ಅನ್ನುವಂಥದ್ದು. ಆನಂತರದಲ್ಲಿ ದಧಿ ಸಮುದ್ರ, ಲವಣ ಆಯಿತು, ಕ್ಷಾರ ಆಯಿತು, ಕ್ಷೀರ ಆಯಿತು, ಈಗ ಮೊಸರು, ಇವೆಲ್ಲ ನಾವು ಉಪಯೋಗ ಮಾಡಿಕೊಳ್ತಕ್ಕಂಥವುಗಳು. ಅವುಗಳನ್ನು ಸಮುದ್ರ ಅಂತ ಹೆಸರಿಟ್ಟಿದ್ದಾರೆ ಅವರು. ನಾವೇ ಉಪಯೋಗ ಮಾಡಿಕೊಳ್ತಕ್ಕಂಥದ್ದು ಮುಂದೂ ಕೂಡ ಇದೆ, ಇನ್ನೂ ಕೂಡ ಘೃತ ಸಮುದ್ರ. ಇದು ದಧಿ ಸಮುದ್ರ. ಈ ದಧಿ ಸಮುದ್ರ ಅಂತಕ್ಕಂಥದ್ದು ಇದಕ್ಕೆ ಕ್ರೌಂಚ ದ್ವೀಪ ಅಂತಕ್ಕಂಥದ್ದು ಸುತ್ತುವರೆದಿದೆ. ಅಲ್ಲಿ ಇರ್ತಕ್ಕಂಥ 4 ಲಕ್ಷ ಯೋಜನೆ ವಿಸ್ತಾರಗೊಳ್ತಕ್ಕಂಥದ್ದು. ಅಲ್ಲಿ ಜ್ಯೋತಿಷ್ಮಂತ ಅಂತಕ್ಕಂಥ ಒಬ್ಬ ದೊರೆ ಇದ್ದಾನೆ. ಅವನಿಗೂ ಕೂಡ 7 ಜನ ಮಕ್ಕಳು. ಅಲ್ಲಿಯೂ ಕೂಡ 7 ಖಂಡಗಳು, ಆ 7 ಸೀಮಾ ಪರ್ವತಗಳು. ಅಲ್ಲಿ ಇರ್ತಕ್ಕಂಥ ಜನ 3 ತಾಳದ ಪ್ರಮಾಣವನ್ನು ಹೊಂದಿಕೊಂಡಿರ್ತಕ್ಕಂಥವರು. ಅವರು ಸುಮಾರು 20,000 ವರ್ಷವನ್ನು ಆಯುಷ್ಯ ಹೊಂದಿಕೊಂಡಿರ್ತಕ್ಕಂಥವರು. ಅವರು ಮಾಡತಕ್ಕಂತಹ ಪೂಜೆ ಯಾವುದು ಅಂತ ಕೇಳಿದ್ರೆ ಸ್ಥಾಣು ನಾಮಕ ಲಿಂಗ ಪೂಜೆ. ಸ್ಥಾಣು ಅದು ಒಂದು ಕಡೆ ಇರ್ತಕ್ಕಂಥದ್ದು, ಸ್ಥಾಣುವಾಗಿರ್ತಕ್ಕಂಥದ್ದು. ಅವರು ಸದಾ ಆನಂದಿಗಳು, ಅವರಿಗೆ ದುಃಖ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಆ ನಂತರದಲ್ಲಿ ಬರ್ತಕ್ಕಂಥದ್ದು ಘೃತ ಸಮುದ್ರ. ಘೃತ ಅಂದ್ರೆ ತುಪ್ಪ. ಆ ಘೃತ ಸಮುದ್ರ ಅಂತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ದ್ವೀಪ ಯಾವುದು ಅಂತ ಹೇಳಿದ್ರೆ ಶಾಲ್ಮಲಿ ದ್ವೀಪ ಅಂತಕ್ಕಂಥದ್ದು. ಅದು 8 ಲಕ್ಷ ಯೋಜನವನ್ನ ಅಗಲವನ್ನು ಹೊಂದಿಕೊಂಡಿರ್ತಕ್ಕಂಥದ್ದು. ಅಲ್ಲಿ ರಕ್ತವರ್ಣದ ಭೂಮಿ ಅಂತಕ್ಕಂಥದ್ದು ಇದೆ. ಅದು 16 ಲಕ್ಷ ಯೋಜನ ವಿಸ್ತಾರ ಉಳ್ತಕ್ಕಂಥದ್ದು. ಅಲ್ಲಿ ದ್ವಿತೀಯಮಂತ ಅಂತಕ್ಕಂಥ ಒಬ್ಬ ರಾಜ, ಅವನ ಹೆಸರು ದ್ವಿತೀಯಮಂತ ಅಂತಕ್ಕಂಥವನು. ಅವನಿಗೂ ಕೂಡ 7 ಜನ ಮಕ್ಕಳು. ಅಲ್ಲಿ ಇರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಕೇವಲ ದೇವಗಂಧರ್ವರು. ಯಾಕೆ? ಘೃತ ಸಮುದ್ರ, ತುಪ್ಪ. ಅಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ದೇವಗಂಧರ್ವರ ವಾಸ ಅಂತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥವರು 3 ತಾಳದ ಎತ್ತರದ ಪ್ರಮಾಣದಲ್ಲಿ ಇರ್ತಕ್ಕಂಥ ಜನ. ಅವರು ಕೂಡ ಕಲ್ಪವೃಕ್ಷವನ್ನೇ ಫಲಹಾರವನ್ನು ಮಾಡಿಕೊಂಡಿರ್ತಕ್ಕಂಥವ್ರು. ಅವರ ಆಯುಷ್ಯವೂ ಕೂಡ 20,000 ವರ್ಷವಾಗಿರ್ತಕ್ಕಂಥದ್ದು. ಅವರಿಗೂ ಕೂಡ ಅಲ್ಲಿ ಮುಪ್ಪುವಿಲ್ಲ, ರೋಗ ಇಲ್ಲ, ಸಾವು ಇದೆ. ಅದನ್ನು ಇಟ್ಕೊಂಡ್ಬಿಡ್ಬೇಕಷ್ಟೇ, ಸಾವಿದೆ. ಅವರು ಪೂಜೆ ಮಾಡತಕ್ಕಂಥದ್ದು ಲಿಂಗ ಯಾವುದು ಅಂತ ಕೇಳಿದ್ರೆ ಭೀಮೇಶ್ವರ ಲಿಂಗ. ಆನಂತರದಲ್ಲಿ ಇಕ್ಷು ಸಮುದ್ರ, ಇಕ್ಷು ಕಬ್ಬು, ಇಕ್ಷು ರಸವನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತೀವಿ. ಇಕ್ಷು ಸಮುದ್ರ ಅಂತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ಸುತ್ತಲೂ ಇರ್ತಕ್ಕಂಥ ದ್ವೀಪ, ಅಲ್ಲಿರ್ತಕ್ಕಂಥದ್ದು ಗೋಮೇಧಿಕ ದ್ವೀಪ ಅನ್ನುವಂಥದ್ದು. ಅದು 16 ಲಕ್ಷ ಯೋಜನ ಅಗಲ ಉಳ್ತಕ್ಕಂಥದ್ದು. ಅದು ಕೂಡ ರಕ್ತವರ್ಣದ ಭೂಮಿ. ಅಲ್ಲಿ
ಗೋಮೇಧಿಕ ದ್ವೀಪ ಅಂತಕ್ಕಂಥದ್ದು ಇದೆಯಲ್ಲ, ಅಲ್ಲಿ 32 ಲಕ್ಷ ಯೋಜನೆ ವಿಸ್ತಾರವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ವಿಸ್ತಾರ ಪ್ರದೇಶ. ಅಲ್ಲಿ ಭವ್ಯ ಅಂತಕ್ಕಂಥ ಒಬ್ಬ ದೊರೆ ಆಳ್ತಕ್ಕಂಥವನು. ಅವರಿಗೂ ಕೂಡ 7 ಜನ ಮಕ್ಕಳು. ಅಲ್ಲಿ ಇರ್ತಕ್ಕಂಥವರು ಕೂಡ 3 ತಾಳದ ಜನ. ಅವರಿಗೆ ಆಹಾರ ಕಲ್ಪವೃಕ್ಷವೇ, ಆದರೆ ಆಯುಷ್ಯ ಸ್ವಲ್ಪ ಜಾಸ್ತಿ. ಯಾಕೆ ಜಾಸ್ತಿ ಅಂದರೆ ಅವರು 26,000 ವರ್ಷ ಇರ್ತಕ್ಕಂಥವ್ರು. ಅವರಿಗೂ ಕೂಡ ಅಲ್ಲಿ ಯಾವುದು ಜರ ಮುಪ್ಪು ಅಂತಕ್ಕಂಥದ್ದಿಲ್ಲ. ಆದರೆ ಅವರ ಅಧಿದೇವತೆ ಅಂತಕ್ಕಂಥವರು ವಿಶ್ವೇಶ್ವರ ನಾಮಕ ಲಿಂಗ ಪೂಜೆ. ವಿಶ್ವೇಶ್ವರ. ಇನ್ನು ಕೊನೆಗೆ ಮತ್ತೊಂದು ಬರ್ತಕ್ಕಂಥದ್ದು, ಅದನ್ನು ಕೂಡ ಇಟ್ಟಿದ್ದಾರೆ ನೋಡಿ. ಕ್ಷಾರ ಆಯಿತು, ಕ್ಷೀರ ಆಯಿತು, ದಧಿ ಆಯಿತು, ಇಕ್ಷು ಆಯಿತು, ಘೃತ ಆಯಿತು. ಇಷ್ಟೆಲ್ಲ ಆದಮೇಲೆ ಸುರಾ ಸಮುದ್ರ. ನಾನು ಸಾವಕಾಶ ಹೇಳಬೇಕಲ್ಲ, ಅದು ಒಂದು ಕೂಡ ಇಟ್ಟಿದ್ದಾರೆ. ಈ ಸಮುದ್ರಗಳನ್ನು ಪರಿಚಯ ಮಾಡಿಕೊಡುವಾಗ ಬಹಳ ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಡ್ತಾರೆ. ಆ ಸುರಾ ಸಮುದ್ರ ಅದು ಕೂಡ 3 ಲಕ್ಷ ಯೋಜನೆ ಅಗಲ ವಿಸ್ತಾರವಾಗಿರ್ತಕ್ಕಂಥದ್ದು. ಅಲ್ಲಿ ಸುರಾ ಸಮುದ್ರ ಅಂತ ಯಾಕೆ ಹೆಸರಿಟ್ಟರು ಅಂತಂದರೆ, ಅಲ್ಲಿ ಸುರರೇ ಇದ್ದಾರೆ ವಿನಃ ಆಸುರಿ ಅಲ್ಲ. ಸುರ ಅಂತಂದ್ರೆ ನಾವೇನು ಅನರ್ಥ ಮಾಡ್ಕೊಳ್ತಾ ಇದ್ದೇವೆ, ಹಾಗಲ್ಲ. ಅಲ್ಲಿ ದೇವತೆಗಳೇ ಇದ್ದಾರೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅಲ್ಲಿ ಅದು ಧವಳವರ್ಣ ಹೊಂದಿಕೊಂಡಿರ್ತಕ್ಕಂಥದ್ದು ಆ ಸುರಾ ಸಮುದ್ರ ಅಂತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥವರು ಸವನೆಂಬಾತ, ಸವ ಅಂತಕ್ಕಂಥ ಒಬ್ಬ ರಾಜ ಅಂತಕ್ಕಂಥವರು. ಅವರಿಗೆ 2 ಮಕ್ಕಳು, ಧಾತಕಿ, ಸುಖೋತ್ಕರ. 2 ಮಕ್ಕಳು. ಅಲ್ಲಿ ಜನ ಜಾಸ್ತಿ ಇಲ್ಲ, 2 ಅವರು. ಅಲ್ಲಿ ಇರ್ತಕ್ಕಂಥವರು ಮಾನಸೋತ್ತರ ಪರ್ವತ ಅಂತಕ್ಕಂಥದ್ದಿದೆ. ಅಲ್ಲಿ ಯಕ್ಷ, ರಕ್ಷ, ಗರುಡ, ಗಂಧರ್ವರ ಪಟ್ಟಣಗಳು ಅಲ್ಲಿ ಇದ್ದಾವೆ. ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕಂತಂದರೆ ನಾನು ಹೇಳಿದೆ ನಿಮಗೆ, ಸುರಾ ಸಮುದ್ರ ಅಂತಂದರೆ ಆಸುರಿ ಅಂತಕ್ಕಂಥದ್ದಲ್ಲ. ಸುರ ಅಂತಂದರೆ ದೇವತೆ ಅಂತಕ್ಕಂಥವ್ರು, ದೇವತೆಗಳು ವಾಸ ಮಾಡ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂತಹ ಸವ ಅಂತಕ್ಕಂಥ ಒಬ್ಬ ರಾಜ ಅಂತಕ್ಕಂಥವ್ರು. 2 ಮಕ್ಕಳು, ಧಾತಕಿ ಮತ್ತು ಸುಖೋತ್ಕರ ಅಂತಕ್ಕಂಥವರು. ಅವರಿಗೆ ಅಲ್ಲಿ ಇರ್ತಕ್ಕಂತಹ ಮಾನಸೋತ್ತರ ಪರ್ವತ ಅಂತಕ್ಕಂಥದ್ದು. ಆ ಪರ್ವತದಲ್ಲಿ ಯಕ್ಷ ಇದ್ದಾನೆ, ರಕ್ಷ ಇದ್ದಾನೆ, ಗರುಡ ಇದ್ದಾನೆ, ಗಂಧರ್ವರ ಪಟ್ಟಣಗಳಿದ್ದಾವೆ. ಅಲ್ಲಿ 3 ತಾಳದ ಉದ್ದ ಜನ ಅಂತಕ್ಕಂಥವ್ರು ಇದ್ದಾರೆ. ಅವರ ಆಹಾರವೂ ಕೂಡ ಕಲ್ಪವೃಕ್ಷವೇ. ಅಲ್ಲಿ 20,000 ವರ್ಷದ ಆಯುಷ್ಯ ಜನ ಇದ್ದಾರೆ. ಆದರೆ ಅವರ ಲಿಂಗ ಅಂತಕ್ಕಂಥದ್ದು ಸೋಮೇಶ್ವರ ಲಿಂಗ. ಅರ್ಥಾತ್ ನಾವೆಲ್ಲ ಹೇಳ್ತೇವೆ, ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ. ಈ ರೀತಿಯಾಗಿರ್ತಕ್ಕಂಥ ಲಿಂಗಗಳನ್ನು ಉದ್ಭವ ಮಾಡಿಕೊಂಡು ಅಲ್ಲಲ್ಲಿ ಆ ಸಮುದ್ರಗಳ ಜೊತೆಗೆ ದ್ವೀಪಗಳ ಪರಿಚಯ ಮಾಡಿಕೊಟ್ಟು ಆ ದ್ವೀಪವನ್ನು ಆಳ್ತಕ್ಕಂಥವರು. ಆ ದ್ವೀಪದಲ್ಲಿ ಇರತಕ್ಕಂಥ ಅವರ ವಯೋಮಾನ ಅಂತಕ್ಕಂಥದ್ದು, ಅವರ ಶರೀರದ ಒಂದು ಆಕೃತಿ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಇಷ್ಟಾದಮೇಲೆ ಕೊನೆಯದಾಗಿರ್ತಕ್ಕಂಥದ್ದು ಸ್ವಾದೂದಕ ಸಮುದ್ರ ಅಂತಕ್ಕಂಥದ್ದು. ಈ ಸ್ವಾದೂದಕ ಸಮುದ್ರ ಅಂತಕ್ಕಂಥದ್ದು ಸ್ವಾದ, ರುಚಿ, ಇವೆಲ್ಲವುಗಳು ಈ ಮಿಕ್ಕಲಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ರುಚಿ ಇದ್ದದರಿಂದ ಅದಕ್ಕೆ ಹೆಸರು ಕೊಟ್ಟರು ಸ್ವಾದೂದಕ. ಸ್ವಾದ ಉದಕ ಹೊಂದಿರತಕ್ಕಂಥ ಸಮುದ್ರ ಸ್ವಾದೂದಕ ಸಮುದ್ರ ಅಂತಕ್ಕಂಥದ್ದು. ಅದರ ಅಗಲ ಅಂತಕ್ಕಂಥದ್ದು 64 ಲಕ್ಷ ಯೋಜನೆ. ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಸಮಸ್ತ ಮೇಘಮಾಲೆಗಳಿಗೆ ಉದಕವನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಸಕಲ ಲೋಕೋಪಕಾರವನ್ನು ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆ ಒಂದು ಸಮುದ್ರ ಸರ್ವ ದೇವತೆಗಳಿಗೆ ಕ್ರೀಡಾರ್ಥವಾಗಿ ಅಲ್ಲಿ ಕ್ರೀಡೆಯನ್ನು ಮಾಡ್ತಕ್ಕಂಥದ್ದು, ಜಲಕ್ರೀಡೆಯನ್ನು ಮಾಡ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಮುದ್ರ ಸ್ವಾದೂದಕ ಸಮುದ್ರ. ಅಲ್ಲಿ ಹಿರಣ್ಮಯ ಭೂಮಿ ಅಂತಕ್ಕಂಥದ್ದು, ಬರೀ ಬಂಗಾರದ ಭೂಮಿ ಅಂತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥದ್ದು 10 ಕೋಟಿ ಯೋಜನೆ ಅಗಲವಿರ್ತಕ್ಕಂಥ ಬಂಗಾರದ ಭೂಮಿ ಅಂತಕ್ಕಂಥದ್ದಿದೆ. ಅಲ್ಲಿ ಇರ್ತಕ್ಕಂಥ ನೀರು ಅಂತ ಹೇಳಿದ್ರೆ ಅದು ಅಲ್ಲಿ ಬಹಳ ಇಲ್ಲ, ನೀರು ಬಹಳ ಆಳವಾಗಿಲ್ಲ. ಅಲ್ಲಿ ಎಷ್ಟು ಉದ್ದ ಇದೆ ಅಂತಂದರೆ ಅದು ತೊಡೆಯುದ್ದ ಮಾತ್ರ. ಸ್ವಾದೂದಕ ಸಮುದ್ರದ ಆಳ ಬರೀ ತೊಡೆಯುದ್ದ ಮಾತ್ರ, ಅಷ್ಟೇ ಆಳವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ದೇವತೆಗಳಿಗೆ ಮುಳುಗಿ ಸಾಯಬಾರದು, ಸ್ವಾದೂದಕ ಅದು. ಆ ಕಾರಣದಿಂದ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದು. ಜೊತೆಗೆ ಅದು ಎಂಥ ಪ್ರದೇಶ ಅಂತಂದ್ರೆ ದೇವತೆಗಳನ್ನು ಬಿಟ್ಟು ಅಲ್ಲಿ ಯಾರು ಹೋಗುವುದಿಲ್ಲ, ಅದು ನಿರ್ಜನವಾಗಿರ್ತಕ್ಕಂಥ ಪ್ರದೇಶ. ಅಂಥ ಪ್ರದೇಶದಲ್ಲಿ ಸ್ವಾದೂದಕ ಸಮುದ್ರ ಅಂತಕ್ಕಂಥದ್ದಿದೆ. ಆ ನಂತರದಲ್ಲಿ ಲೋಕಾಲೋಕ ಮಹಾಗಿರಿ ಅಂತಕ್ಕಂಥದ್ದು ಒಂದು ಗಿರಿ ಇದೆ.
ಆ ಸುರಸಂತತಿಗೆ ಆಶ್ರಯವಾಗಿರ್ತಕ್ಕಂಥದ್ದು, ಸುರರಿಗೆ ದೇವತೆಗಳಿಗೆ ಆಶ್ರಯವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನ. ಅಲ್ಲಿ ಸೂರ್ಯ ಕಿರಣವೇ ಇಲ್ಲದ, ಸೂರ್ಯನ ಕಿರಣಗಳೇ ಅಲ್ಲಿ ಇಲ್ಲ. ಅಷ್ಟೇ ಅಲ್ಲ, ಅದೆಂಥದ್ದಿದೆ ಅಂತ ಕೇಳಿದ್ರೆ ಕಣ್ಣಿಗೆ ಕಾಣಿಸಲಾದಂತಹ ಗಿರಿ ಅಂತಕ್ಕಂಥದ್ದು ಲೋಕಾಲೋಕವೆಂಬ ಹೆಸರು ಪಡೆದಿರ್ತಕ್ಕಂಥದ್ದು. ಅಲ್ಲಿ ಮಹಾಶೈಲದ ಕೋಟೆ, ಅಲ್ಲಿ ಹಿರಣ್ಮಯ ಭೂಮಿ, 10,000 ಯೋಜನೆ ಉದ್ದು ಉಳ್ತಕ್ಕಂಥದ್ದು ಆ ಭೂಮಿ ಅಂತಕ್ಕಂಥದ್ದು. ಇನ್ನು ಮತ್ತೊಂದು ತಮೋ ಭೂಮಿ, ಭೂಮಿನೇ ತಮಸ್ಸು, ಕತ್ತಲೇ ಕತ್ತಲೆ. ಅಲ್ಲಿ ಇರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಅಲ್ಲಿ ಸೂರ್ಯನ ರಥಕ್ಕೆ ತಡೆಯಿಲ್ಲದಂತೆ ಇಂದ್ರಾದಿ ದಿಕ್ಪಾಲಕರ ಪದಾತಿ ಮೊದಲಾದ ಎಲ್ಲ ಸೈನ್ಯವು ತಮ್ಮ ತಮ್ಮ ದಿಕ್ಕುಗಳಲ್ಲಿ ಅಲ್ಲಿ ಕಾಯ್ದುಕೊಂಡಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರದೇಶ. ಆದರೆ ಸೂರ್ಯ ಅಲ್ಲಿ ಪ್ರವೇಶ ಮಾಡೋದಿಲ್ಲ. ಅಲ್ಲಿ ಕೇವಲ ನಿರ್ಜನರಾಗಿರ್ತಕ್ಕಂಥವರು, ನಿಶಾಚರರಾಗಿರ್ತಕ್ಕಂಥವರು ಇರ್ತಕ್ಕಂಥದ್ದು. ಅದು ತಮೋಭೂಮಿ ಅಂತಕ್ಕಂಥದ್ದು. ಅಲ್ಲಿ ಸಂಪೂರ್ಣ ಕತ್ತಲೆ ಅಂತಕ್ಕಂಥದ್ದು ಮುಚ್ಚಿಕೊಂಡಿದೆ. ಅದು 30,19,40,40,000 ಯೋಜನೆ ಪರಿಣಾಮ. ಬಹಳ ದೊಡ್ಡದು ತಮೋಲೋಕ, ಇದು ಕತ್ತಲೆ ಲೋಕ ಅಂತಕ್ಕಂಥದ್ದು. 30,19,40,000 ಯೋಜನೆ ಪರಿಮಾಣದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಕೇವಲ ನಿಶಾಚರ ರಾಕ್ಷಸರು ಮಾತ್ರ ವಾಸವಾಗಿರ್ತಕ್ಕಂಥವ್ರು. ಇದಾದಮೇಲೆ ಕೊನೆಗೆ ಗರ್ಭೋದಕ ಸಮುದ್ರ ಅಂತಕ್ಕಂಥದ್ದು. ಗರ್ಭೋದಕ ಸಮುದ್ರ ಅಂತಂದರೆ ಮೀನುಗಳು ಅಲ್ಲಿ ಹೆಚ್ಚು ವಾಸ ಮಾಡತಕ್ಕಂಥದ್ದು. ಅದು ತಮೋಭೂಮಿಯ ಆಚೆ ಕಡೆಗೆ ಇರ್ತಕ್ಕಂಥದ್ದು. ಅದು 1,00,00,000 ಯೋಜನವನ್ನು ವಿಸ್ತಾರ ಹೊಂದಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ತಯಾರಾಗ್ತಕ್ಕಂಥ ವಸ್ತು ಯಾವುದು ಅಂತ ಕೇಳಿದ್ರೆ ಬಲಮುರಿ ಶಂಖದ ಗಿರಿ ಅಂತಕ್ಕಂಥದ್ದು ಇಲ್ಲಿದೆ. ಅದೇನು ವಿಶೇಷ ಇರಬೇಕು. ಬಲಮುರಿ ಶಂಖದ ಒಂದು ಪರ್ವತ ಅಂತಕ್ಕಂಥದ್ದು ಅಲ್ಲಿದೆ. ತಿಮಿಂಗಿಲಾದ ದೊಡ್ಡ ದೊಡ್ಡ ಜಲಪ್ರಾಣಿಗಳು ಅಲ್ಲಿ ವಿಹಾರ ಮಾಡ್ತವೆ. ನಿನ್ನೆ ಹೇಳಿದ್ರಲ್ಲ, ತಿಮಿಂಗಿಲ, ಗಿಲಗಿಲ ಅಂತಹ ದೊಡ್ಡ ದೊಡ್ಡ ಪ್ರಾಣಿಗಳು ಇಲ್ಲಿ ವಾಸ ಮಾಡ್ತವೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಅಲ್ಲಿ ವಿಶೇಷ ಅಂತಂತಂದರೆ ಅಲ್ಲಿ ಜಲಚರ ಪ್ರಾಣಿಗಳಾಗಿರ್ತಕ್ಕಂಥ ತಿಮಿಂಗಿಲಾದಿಗಳು ದೊಡ್ಡ ದೊಡ್ಡ ಪ್ರಾಣಿಗಳು ವಾಸ ಮಾಡ್ತವೆ. ಅಷ್ಟೇ ಇಲ್ಲ, ಅಲ್ಲಿರ್ತಕ್ಕಂಥ ಮೀನುಗಳು ಒಂದನ್ನೊಂದು ನೋಡಿ 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 ಎವೇಕದೆ ನೋಡಿ 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 ಅಲ್ಲಿ ಇರ್ತಕ್ಕಂತಹ ಆ ಕಣ್ಣಿನಂಚಿನಿಂದ ಬಿದ್ದಿರ್ತಕ್ಕಂಥ ನೀರು ಅದು ತುಂಬಿ 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 ಅದು ಗರ್ಭೋದಕವಾಯ್ತಂತೆ. ಗರ್ಭೋದಕ ಅಂತ ಹೆಸರಿಡ್ತಾರೆ ಅದಕ್ಕೆ. ಆ ನೋಡಿರ್ತಕ್ಕಂಥ ಗರ್ಭೋದಕ ಸಮುದ್ರ ಅಂತಕ್ಕಂಥದ್ದು ತೊಳಿಕೆ ಹೊರಗೆ ಚೆಲ್ತದೆ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ದೀಪ ಅಂತಕ್ಕಂಥದ್ದು. ಅಷ್ಟು ತುಂಬಿ ಹೊರಗೆ ಚೆಲ್ಲಿದರೂ ಸಹಿತ ಆ ಮೀನುಗಳು ಅವುಗಳನ್ನು ಹೆಂಗೆ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾವೆ ಅಂತ ಕೇಳಿದ್ರೆ ಪ್ರಳಯ ಆಗಲಾರದ ಹಾಗೆ ಆ ಗರ್ಭೋದಕ ಸಮುದ್ರ ಅಂತಕ್ಕಂಥದ್ದು ಇದೆ. ಇಲ್ಲಿ ಪರ್ವತಾಕಾರನಾಗಿರ್ತಕ್ಕಂಥ ಒಬ್ಬ ಕಮಠ ಅಂತಕ್ಕಂಥ ಒಬ್ಬ ದೊರೆಯಾಗಿರ್ತಕ್ಕಂಥವನು, ಅದರ ಆಚೆ ಬ್ರಹ್ಮಾಂಡದ ಕಟಾಹಾಂತನಾದ ಬಯಲು ಅಂತಕ್ಕಂಥದ್ದು ಒಂದು ಇದೆ. ಆ ಬಯಲು ಪ್ರದೇಶ ಅಂತಕ್ಕಂಥದ್ದು 1,00,00,000 ಯೋಜನೆ ವಿಸ್ತಾರದಲ್ಲಿ ಇರ್ತಕ್ಕಂಥದ್ದು. ಇಷ್ಟಾದ ಮೇಲೆ ಈ ರೀತಿಯಾಗಿರ್ತಕ್ಕಂತಹ ಇದು ಈ ದ್ವೀಪಗಳ ವರ್ಣನೆ ಮಾಡಿದ ನಂತರದಲ್ಲಿ ಕೊನೆಯದಾಗಿರ್ತಕ್ಕಂಥದ್ದು ಅಂತಂದರೆ ಗರ್ಭೋದಕ ಅನ್ನುವಂಥದ್ದು 1,20,00,000 ಯೋಜನೆ ಇದೆ. ಆ ಗರ್ಭೋದಕದ ಪಕ್ಕದ ಪ್ರದೇಶ ಅಂತಕ್ಕಂಥದ್ದು ಈ ಭೂಲೋಕ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ, ಅಲ್ಲಿಗೆ ತರಬೇಕಾಗಿತ್ತು ನಿಮಗಷ್ಟೇ. ನೀವು ಅನ್ಬಹುದಾಗಿತ್ತು ಮೊದಲೇನೋ ಮರ್ತ್ಯಲೋಕ ಹಾಗೆ ಹೀಗೆ ಹೇಳಿದ್ರಿ. ಈಗ ಯಾಕೆ ಈ ಸಮುದ್ರಗಳು, ಅಕ್ಷಾರ ಸಮುದ್ರ, ಕ್ಷೀರ ಸಮುದ್ರ, ಸುರ ಸಮುದ್ರ, ಘೃತ ಸಮುದ್ರ, ದಧಿ ಸಮುದ್ರ ಏನು ಅವಶ್ಯಕತೆ ಇತ್ತು ಅಂತಂದ್ರೆ ನಿಜಗುಣರಿಗೆ ಏನು ಹೇಳಬೇಕಾಗಿದೆ ಅಂತ ಕೇಳಿದ್ರೆ ಬರೀ ಕೇವಲ ಮರ್ತ್ಯಲೋಕವನ್ನು ಈ ಭೂಲೋಕವನ್ನು ಪರಿಚಯ ಮಾಡಿ ಕೊಡಬಾರ್ದು. ಭೂಲೋಕದ ಜೊತೆಗೆ ಇನ್ನೂ ಅನೇಕ ಈ ರೀತಿಯಾಗಿರ್ತಕ್ಕಂತಹ ಲೋಕಗಳು ಉತ್ಪತ್ತಿ ಆದ ನಂತರದಲ್ಲಿ ಗರ್ಭೋದಕದ ಸಮೀಪದಲ್ಲಿ ಇರ್ತಕ್ಕಂಥದ್ದು ಈ ಭೂಲೋಕ ಅಂತಕ್ಕಂಥದ್ದು. ಆದ್ದರಿಂದ ಭೂಲೋಕಕ್ಕೆ ಯಾವುದೂ ಚ್ಯುತಿ ಬರಲಾರದ ಹಾಗೆ, ಯಾವುದೂ ಕೂಡ ಕಲಂಕ ಬರಲಾರದ ಹಾಗೆ, ನಾಶ ಬರಲಾರದ ಹಾಗೆ ಈ ಗರ್ಭೋದಕದಲ್ಲಿರ್ತಕ್ಕಂಥ ಅನೇಕ ಪ್ರಾಣಿಗಳು ಮಾನವನಿಗೆ ಉಪಯುಕ್ತವಾಗಿರ್ತಕ್ಕಂಥ ಪ್ರಾಣಿಗಳು, ಮಾನವನಿಗೆ ಕಾಪಾಡತಕ್ಕಂಥ ಪ್ರಾಣಿಗಳು. ಅದು ಏನಾದರೂ ಹಾಗೆ ಆಯಿತು ಅಂತಂತಂದರೆ ಈ ನಿಸರ್ಗ ಅಂತಕ್ಕಂಥದ್ದು ತನ್ನನ್ನು ತಾನೇ ನಿಯಂತ್ರಣ ಮಾಡಿಕೊಂಡು ಭೂಲೋಕದ ಜನರನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪ್ರಾಣಿಗಳು ಈ ತಿಮಿಂಗಿಲಾದಿ ಈ ಗರ್ಭೋದಕ ಸಮುದ್ರದಲ್ಲಿ ಅದಾವೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಅಷ್ಟಾದ ನಂತರದಲ್ಲಿ ಇಲ್ಲಿ ಇರ್ತಕ್ಕಂಥ
ಬ್ರಹ್ಮಾಂಡಾದಿ ಕಟಾಹಾಂತವಾದ ಭೂಮಿಯು 50 ಕೋಟಿ ಯೋಜನೆ ವಿಸ್ತಾರವಾಗಿರ್ತಕ್ಕಂಥ ಈ ನಮ್ಮ ಭೂಮಿ ಅಂತಕ್ಕಂಥದ್ದು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಭೂಮಿ ಇದಾಗಿದೆ. ಇದು ಮರ್ತ್ಯಲೋಕ ಅಂತಕ್ಕಂಥದ್ದು. ಈ ಕ್ರಮದಿಂದ ಮೇರುವಿನ ಪಶ್ಚಿಮ ದಕ್ಷಿಣೋತ್ತರಗಳಲ್ಲಿ ನೋಡಿದರೆ ಈ ಬ್ರಹ್ಮಾಂಡದ ವಿಸ್ತಾರ 100 ಕೋಟಿ ಯೋಜನ ಇರುವುದೆಂದು ನಿಶ್ಚಿತವಾಗಿರುವುದು. ಈ ಬ್ರಹ್ಮಾಂಡ ಈ ಭೂಲೋಕದ ಈ ವಿಸ್ತಾರ ಅಂತಕ್ಕಂಥದ್ದು ಎಷ್ಟು ಅಂದರೆ 100 ಕೋಟಿ ಯೋಜನ ಇದರದಾಗಿದೆ ವಿಸ್ತಾರ ಅಂತಕ್ಕಂಥದ್ದು. ಇಷ್ಟಾದ ಮೇಲೆ ಮರ್ತ್ಯಲೋಕದ ಬಗ್ಗೆ ವರ್ಣನೆ ಆದಮೇಲೆ ಅವನಿಗೆ ಶಿಷ್ಯನಿಗೆ ಈಗ ಪ್ರಶ್ನೆ ಏನು ಅಂತಂದರೆ, ಗುರು ಮಹಾರಾಜ್ ಇಷ್ಟಾಯಿತು, ಈ ಮರ್ತ್ಯಲೋಕ ಅಂತಕ್ಕಂಥದ್ದಾಯಿತು, ಆದರೆ ಈ ಖಗೋಳ ಅಂತಕ್ಕಂಥದ್ದಿದೆ, ಆಕಾಶ, ಇಲ್ಲಿ ಇರ್ತಕ್ಕಂಥ ಅನೇಕ ಮೇಘಗಳಿದ್ದಾವೆ, ವಾಯುಗಳಿದ್ದಾವೆ. ಈ ಮೇಘಗಳು, ವಾಯುಗಳು, ಈ ವೃಷ್ಟಿ ಮಳೆ ಅಂತಕ್ಕಂಥದ್ದು ಇದೆಲ್ಲವೂ ಕೂಡ ಇದೆಯಲ್ಲ, ಇದೇನು, ಇದರ ಕ್ರಮ ಏನು, ಈ ಆಕಾಶದ ಕ್ರಮ ಏನು ಅಂದಾಗ ಶಿಷ್ಯನಿಗೆ ಗುರುಗಳು ಹೇಳ್ತಾರೆ, ಅಪ್ಪ ಶಿಷ್ಯ, ಪ್ರಕೃತೇ ಮಹಾನ್ ಮಹತೋ ಅಹಂಕಾರ, ಅಹಂಕಾರಾತ್ ಆಕಾಶ, ಆಕಾಶಾತ್ ವಾಯು, ವಾಯೋ ಅಗ್ನಿ, ಅಗ್ನೇ ಆಪಃ, ಅದ್ಭ್ಯಃ ಪೃಥಿವಿ, ಪೃಥಿವ್ಯಾಂ ಓಷಧಯಃ, ಓಷಧಿಭ್ಯೋ ಅನ್ನಂ, ಅನ್ನಾದ್ ರೇತಃ, ರೇತಸಃ ಪುರುಷಃ, ಏಷಃ ಅನ್ನರಸಮಯಃ ಅನ್ನುವಂಥ ಮಾತನ್ನು ಗುರುಗಳು ಹೇಳ್ತಾರೆ. ಶಿಷ್ಯರೇ, ಮೊಟ್ಟ ಮೊದಲು ಪ್ರಕೃತಿ ಅಂತಕ್ಕಂಥದ್ದು ಇದೆ. ಆ ಪ್ರಕೃತಿಯಿಂದ ಈಚೆ ಕಡೆಗೆ ಸ್ವಲ್ಪ ಮಿಸಿಕೊಡ್ದಿರ್ತಕ್ಕಂಥದ್ದು ಮಹತ್ತು, ಮಹತ್ತಿನಿಂದ ಕೆಳಗೆ ಬರ್ತಕ್ಕಂಥದ್ದು ಅಹಂಕಾರ. ನಮ್ಮಲ್ಲಿರುವಂಥ ಅಹಂಕಾರ ಅಲ್ಲ, ಅದೊಂದು ಅಹಂಕಾರ ತತ್ವ ಅಂತಕ್ಕಂಥದ್ದು. ಆ ಅಹಂಕಾರ ಅಂತಕ್ಕಂಥ ತತ್ವ, ಅಹಂಕಾರದಿಂದ ಬಂದಿರತಕ್ಕಂಥ ತತ್ವ ಆಕಾಶ. ಆಕಾಶ ಇದೆ ಅಂತ ತಿಳ್ಕೊಂಡು ನಮ್ಮೆಲ್ಲರ ಜೀವನ ಅಂತಕ್ಕಂಥದ್ದು. ಇದೆಲ್ಲವೂ ಕೂಡ ಭೂಮಿಯಿಂದ ಅಖಂಡವಾಗಿರ್ತಕ್ಕಂತಹ ಘನರೂಪದಲ್ಲಿ ಇರ್ತಿತ್ತು. ಅಂದರೆ ನಾವು ಸಂಚಾರ ಮಾಡೋದು ಹೇಗೆ, ಮಳೆ ಬರುವುದು ಹೇಗೆ, ಮೇಘಗಳು ತಮ್ಮ ವೃಷ್ಟಿಯನ್ನು ಸರಿಸುವುದು ಹೇಗೆ, ಪ್ರಾಣಿಗಳು ಬದುಕುವುದು ಹೇಗೆ, ವಾಯು ಅಂತಕ್ಕಂಥದ್ದು ಸಂಚಾರ ಮಾಡುವುದು ಹೇಗೆ, ಅನೇಕ ಪರ್ವತಗಳು ಅದಾವಂತೆ ತಿಳ್ಕೊಂಡು ನಮ್ಮಲ್ಲಿ ವಾಯು ಭಾರ ಕುಸಿತ ಅಂತಕ್ಕಂಥದ್ದು ಆಗ್ತಿರ್ತದೆ. ಗೋಡೆಗಿತ್ತು ಅಂದರೆ ಗಾಳಿ ನಮ್ಮ ಕಡೆ ಬರೋದಿಲ್ಲ. ಹಾಗೆ ಇಲ್ಲಿ ಇರ್ತಕ್ಕಂಥ ಆಕಾಶ ಅಂತಕ್ಕಂಥದ್ದು ತತ್ವ ಇರದೇ ಇದ್ದರೆ ನಮ್ಗೆ ಯಾರಿಗೂ ಕೂಡ ಇಲ್ಲಿ ಅಸ್ತಿತ್ವ ಅಂತಕ್ಕಂಥದ್ದು ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಖಗೋಳ ಇದೆ ಅಂತ ತಿಳ್ಕೊಂಡು ಭೂಗೋಳ ಇದೆ. ಖಗೋಳ ಅಂತಂದ್ರೆ ಆಕಾಶ ಅಂತಕ್ಕಂಥದ್ದಿದೆ. ಆಕಾಶ ಅದ ಅಂತ ತಿಳ್ಕೊಂಡು ಈ ಭೂಲೋಕಕ್ಕೆ, ಭೂಗೋಳಕ್ಕೆ ಬೆಲೆ ಅಂತಕ್ಕಂಥದ್ದಿದೆ. ಯಾಕಂತಂದ್ರೆ ಇಲ್ಲಿರ್ತಕ್ಕಂತಹ ಪಕ್ಷಿಗಳು, ಇಲ್ಲಿರ್ತಕ್ಕಂತಹ ಪ್ರಾಣಿಗಳು, ಇಲ್ಲಿರ್ತಕ್ಕಂತಹ ಅನೇಕ ಖೇಚರ ಪ್ರಾಣಿಗಳು, ಮನುಷ್ಯ ಅಂತಕ್ಕಂಥದ್ದು, ಇವತ್ತು ಕಾಡು ಪ್ರಾಣಿ ಇರಲಿ, ನಾಡು ಪ್ರಾಣಿ ಇರಲಿ, ಪಕ್ಷಿಯೇ ಇರಲಿ, ಯಾವುದೇ ಇರಲಿ, ಒಂದು ಅಮೀಬ ಮೊದಲು ಮಾಡಿಕೊಂಡು ಗಜಾಂತವಾಗಿರ್ತಕ್ಕಂಥ ಆನೆ, ಕೊನೆಯಾಗಿರ್ತಕ್ಕಂತಹ ಅನೇಕ ಪೆಡಂಭೂತಗಳಂತಕ್ಕಂತಹ ಅನೇಕ ದೊಡ್ಡ ಪ್ರಾಣಿಗಳಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು, ಈ ಲೋಕದಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಖಗೋಳ, ಆಕಾಶ ಅಂತಕ್ಕಂಥದ್ದು. ಆಕಾಶವೇ ಇರದಿದ್ದರೆ ನಮಗೇನು ಕೂಡ ಇಲ್ಲಿ ಸಾಧ್ಯ ಇರುತ್ತಿರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅದಕ್ಕಾಗಿ ಶಿಷ್ಯನಾಗಿರ್ತಕ್ಕಂಥವನಪ್ಪ, ಗುರುವೇ, ಇಲ್ಲಿ ಮರ್ತ್ಯಲೋಕದ ವರ್ಣನೆ ಅಂತಕ್ಕಂಥದ್ದು ಆಯಿತು, ಆದರೆ ಈ ದೇವಲೋಕ, ಅದಕ್ಕೆ ದೇವಲೋಕ ಅಂತ ಕರೀತಾರೆ. ಶಿಷ್ಯನಾಗಿರ್ತಕ್ಕಂಥ ದೇವಲೋಕ ಅಂದ್ರೆ ಮೇಲೆ, ನಮಗೇನಾದರೂ ಕಷ್ಟಗಳು ಬಂದವು ಅಂತಂದ್ರೆ ನಾವು ಮೇಲೆ ನೋಡ್ತೇವೆ, ಕೆಳಗೆ ಯಾರು ನೋಡೋದಿಲ್ಲ. ಭಗವಂತ ನೀನು ನೋಡು ನಮಗೆ ಸ್ವಲ್ಪ ಕಾಪಾಡಪ್ಪ ಅಂತ ಹೇಳ್ಕೊಂಡು ದೇಹಿ ಅಂತ ಹೇಳ್ಕೊಂಡು ನಾವು ಬೇಡ್ಕೊಳ್ತೇವೆ. ಆ ರೀತಿಯಾಗಿ ಅನುನಯದೆಂ ಭೂಲೋಕದ ಘನತೆಯನ್ನು ಉಸುರ್ದೇನೋ ಊರ್ಧ್ವಲೋಕಗಳನ್ನು ಈ ಜನವು ಅರಿದು ಅಚ್ಚರಿ ಬಡುವಂತೆ ಎನ್ನುವಾತುಗಳೆಂದೇ ಪೇಳುವೆನೋ ಈಗಳೇ ಅನೂನಂ. ಅವನು ಹೇಳ್ತಾನೆ ಕಂಠಪದ್ಯದಲ್ಲಿ, ನಿಜಗೊಂಡ್ರೆ ಹೇಳ್ತಕ್ಕಂಥ ಮಾತಿದು. ಅನುನಯದೆಂ ಭೂಲೋಕದ ಘನತೆಯನ್ನು ಉಸುರುದೇನೋ. ಈ ಭೂಲೋಕ ಅಂದ್ರೆ ಏನು, ಅದರ ಹಿನ್ನೆಲೆಯನ್ನು ಹೇಳಿದೆ. ಇನ್ನು ಮೇಲೆ ನನಗೆ ಬಂದಿರತಕ್ಕಂಥ ಸಂದೇಹ ಏನು ಅಂತ ಕೇಳಿದ್ರೆ, ಊರ್ಧ್ವಲೋಕದ ಬಗ್ಗೆ, ಆಕಾಶದ ಬಗ್ಗೆ ಕೇಳ್ತಾ ಇದೆಯಪ್ಪ. ಅದರ ಸಲುವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಈ ಜನವು ಅರಿದು ಆಶ್ಚರ್ಯ ಪಡುವಂತೆ, ಆಶ್ಚರ್ಯ ಪಡಬೇಕು ನಾವು. ಆ ಆಕಾಶದ ಬಗ್ಗೆ ಹೇಳಿದಾಗ ಆಶ್ಚರ್ಯ ಪಡಬೇಕು. ಈ ಮಾತುಗಳಿಂದ ಕೇಳುವೆನು, ಒಳ್ಳೆಯ ಮಾತುಗಳಿಂದ ನನಗೆ ಹೇಳ್ತೇನೆಪ್ಪ, ಕೇಳು ಅನೂನಂ. ಈ ಭೂಲೋಕ ಅಂತಕ್ಕಂಥದ್ದು, ಇಲ್ಲಿ ಇರ್ತಕ್ಕಂಥದ್ದು 15 ಲಕ್ಷ ಯೋಜನ ಪರಿಮಾಣವಾಗಿರ್ತಕ್ಕಂಥದ್ದು ಈ ಲೋಕ ಅಂತಕ್ಕಂಥದ್ದು.
ಇಲ್ಲಿ ಗಾಳಿ ಮೋಡಗಳಿಗೆ ಆಧಾರವಾಗಿರ್ತಕ್ಕಂಥದ್ದು, ಸಿದ್ಧ ಗಂಧರ್ವಾದಿಗಳಿಗೆ, ಸೂರ್ಯಾದಿ ನವಗ್ರಹಗಳಿಗೆ ಉತ್ತರೋತ್ತರವಾಗಿರ್ತಕ್ಕಂಥ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಸೌರಮಂಡಲ, ಆಕಾಶ ಇದೆ ಅಂತ ಹೇಳ್ಕೊಂಡ್ರೆ ಸೌರಮಂಡಲ, ಆಕಾಶವೇ ಇರಲಿಕ್ಕಂತಂದ್ರೆ ನಾವ್ಯಾರು ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸೂರ್ಯನೇ ಇರದೇ ಇದ್ರೆ ನಮಗೆ ಇಲ್ಲಿ ಬದುಕುವಂಥ ಅವಕಾಶ ಅಂತಕ್ಕಂಥದ್ದು ಇರಲಿಲ್ಲ. ಅದಕ್ಕಾಗಿ ವಾಯುವು ಭೂತಳದಿಂದ 10 ಯೋಜನೆ ಎತ್ತರದವರೆಗೆ ವ್ಯಾಪಿಸಿ ಭೂಮಿಯಲ್ಲಿ ಸಕಲ ಔಷಧಿಗಳನ್ನು ಬೆಳೆಸುವನು. ವಾಯು ಅಂತಕ್ಕಂಥ ಒಂದು ಗಾಳಿ ಅಂತಕ್ಕಂಥದ್ದು ಇಲ್ಲಿ ಭೂತಳದಿಂದ 50 ಯೋಜನೆ ಎತ್ತರದವರೆಗೆ ಅದರ ವಾಯು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು, ಗಾಳಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಇಷ್ಟರವರೆಗೆ ಅಲ್ಲಿ ಇರ್ತಕ್ಕಂತಹ ಅಷ್ಟರವರೆಗೆ ವ್ಯಾಪಿಸಿರ್ತಕ್ಕಂಥದ್ದು. ಅಲ್ಲಿ ಭೂಮಿಯಲ್ಲಿ ಇರ್ತಕ್ಕಂತಹ ಸಕಲ ಔಷಧಿಗಳನ್ನ, ಔಷಧಿ ಅಂತಂದ್ರೆ ಸಸ್ಯಗಳು, ಎಲ್ಲಾ ರೀತಿಯಾಗಿರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು ಆ ಒಂದು ಆಕಾಶಕ್ಕೆ ಅಂತಕ್ಕಂಥದ್ದಿದೆ. ಅಲ್ಲಿ ದಧಿ ವಾಹನ ಅಂತಕ್ಕಂಥ ಒಂದು ವಾಯು ಅಂತಕ್ಕಂಥದ್ದು ಅದು ಭೂಮಿಯನ್ನು ವ್ಯಾಪಿಸಿಕೊಂಡು ಎಲ್ಲರಿಗೂ ಕೂಡ ಜೀವನವನ್ನು ಉಂಟು ಮಾಡಲಿಕ್ಕೆ, ಜನಗಳ ಸಂಚಾರಕ್ಕೆ, ಪಕ್ಷಿಗಳ ಹಾರಾಟಕ್ಕೆ ಆಧಾರವಾಗಿರ್ತಕ್ಕಂಥದ್ದು. ಈ ಭೂಲೋಕದಲ್ಲಿ ಜನರು ಸಂಚಾರ ಮಾಡಬೇಕು, ಪಕ್ಷಿಗಳು ಹಾರಾಡಬೇಕು ಆಕಾಶದಲ್ಲಿ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡಿಕೊಟ್ಟಿರ್ತಕ್ಕಂಥವನು ದಧಿ ವಾಹನ ಅಂತಕ್ಕಂಥ ಒಂದು ವಾಯುವಿನ ಹೆಸರದು, ಆ ಗಾಳಿಯ ಹೆಸರು ಆ ರೀತಿಯಾಗಿರ್ತಕ್ಕಂಥದ್ದು. ಈ ವಾಯುವಿನಲ್ಲಿ ಪ್ರಚೇತಸ ಅಂತಕ್ಕಂಥ ಒಂದು ವಾಯುವಿನ ಹೆಸರಿದೆ. ಒಂದೊಂದು ಕಾಲದಲ್ಲಿ ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ ಬಿರುಗಾಳಿಯಾಗಿ ಬೀಸ್ತದೆ. ಸೈಕ್ಲೋನ್ ಅಂತ ಕರೀತೇವೆ ನಾವು, ಬಿರುಗಾಳಿಯಾಗಿ ಬೀಸ್ತದೆ. ಆ ರೀತಿಯಾಗಿರ್ತಕ್ಕಂಥ ಒಂದೊಂದು ಕಾಲದಲ್ಲಿ ಬಿರುಗಾಳಿಯಾಗಿ ಬೀಸ್ತಕ್ಕಂತಹ ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ ಬಿರುಗಾಳಿಯಾಗಿ ಬೀಸಿ ಇಲ್ಲಿರ್ತಕ್ಕಂತಹ ಗಿಡ ಮರಗಳನ್ನು ಎಲ್ಲವನ್ನೂ ಕೂಡ ಉರುಳಿಸ್ತಕ್ಕಂಥ ಕೆಲಸವನ್ನ ಈ ಪ್ರಚೇತಸ ಅಂತಕ್ಕಂಥ ಹೆಸರಿನಿಂದ ಕೂಡಿಕೊಂಡಿರ್ತಕ್ಕಂಥವ್ರು. ಅಷ್ಟೇ ಅಲ್ಲ, ಬೆಂಕಿಯನ್ನು ಎಬ್ಬಿಸಿ ತನ್ನಿಂದಾನೇ ಬೆಂಕಿಯನ್ನು ಹತ್ತಿಸಿ ಇಲ್ಲಿರ್ತಕ್ಕಂಥ ಮನೆಗಳನ್ನು ಸುಟ್ಟು ಹಾಕ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು. ಜೊತೆಗೆ ಸಮುದ್ರದಲ್ಲಿರ್ತಕ್ಕಂಥ ಒಡವಾಗ್ನಿಯನ್ನು ಉರಿಗೊಳಿಸಿ, ಸಮುದ್ರದ ಆಳದಲ್ಲಿರ್ತಕ್ಕಂತಹ ಏನು ಒಡವಾಗ್ನಿ ಇದೆ ಅದನ್ನು ಹೊರಗೆ ತರುವಂತಹದ್ದು. ಆ ಒಂದು ಹೊರಗೆ ತಂದು ಭಯಾನಕವಾಗಿರ್ತಕ್ಕಂತಹ ವಾತಾವರಣವನ್ನುಂಟು ಮಾಡಿ ಈ ಭೂಲೋಕವನ್ನು ಸುಟ್ಟು ಹಾಕ್ತಕ್ಕಂತಹ ಅನೇಕ ಕ್ರಿಯಾದಿಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನು ಹಿಂಸೆ ಮಾಡಿ ವಿಷಮಯವಾಗಿರ್ತಕ್ಕಂತಹ, ವಿಷಯುಕ್ತವಾಗಿರ್ತಕ್ಕಂತಹ ಗಾಳಿಯನ್ನು ಬೀಸ್ತಕ್ಕಂತಹ ಭ್ರಮಣ ಕಾರ್ಯ ಅಂತಕ್ಕಂಥದ್ದು ಇಲ್ಲಿ ಇದೆ. ಅದರಿಂದ ಈ ಲಯ ಅಂತಕ್ಕಂಥದ್ದು, ಸಂಹಾರ ಅಂತಕ್ಕಂಥದ್ದು, ಅನೇಕ ಜೀವಹಾನಿ ಆಗ್ತಕ್ಕಂಥದ್ದು ಈ ಪ್ರಚೇತಸ ಅಂತಕ್ಕಂಥ ಒಂದು ವಾಯುವಿನಿಂದಾಗಿ ಇಲ್ಲಿ ಆಗ್ತಕ್ಕಂಥದ್ದು. ಆದ್ದರಿಂದ ಕೆಲವು ಸಂದರ್ಭದಲ್ಲಿ ವಿಷಗಾಳಿ ಅಂತಕ್ಕಂಥದ್ದು ಬೀಸ್ತಿರ್ತದೆ. ಆ ವಿಷಗಾಳಿ ಅನ್ನುವಂಥದ್ದು ಅನೇಕ ಜೀವಿಗಳಿಗೂ ಕೂಡ ತೊಂದರೆಯನ್ನು ಉಂಟು ಮಾಡತಕ್ಕಂಥದ್ದು. ಅನೇಕ ಸಂದರ್ಭದಲ್ಲಿ ನಮಗೆ ವಿಚಿತ್ರವಾಗಿರ್ತಕ್ಕಂಥ ಒಂದು ಗಾಳಿ ಬೀಸ್ತೀವಿ ಅಂತಂದ್ರೆ ನಮ್ಮಲ್ಲಿ ವ್ಯಾಧಿಗಳು ಬರಲಿಕ್ಕೆ ಪ್ರಾರಂಭವಾಗ್ತವೆ. ಆ ರೀತಿಯಾಗಿರ್ತ ಅಂದ್ರೆ ವೈರಸ್ ಅಂತಕ್ಕಂಥದ್ದು, ವೈರಲ್ ಇನ್ಫೆಕ್ಷನ್ ಅಂತಕ್ಕಂಥದ್ದು ಆಗ್ತಿರ್ತದಲ್ಲ, ಇದರ ಈ ಪ್ರಚೇತಸ ಅಂತಕ್ಕಂಥ ವಾಯುವಿನಿಂದ ಆಗ್ತಕ್ಕಂಥದ್ದು. ಇಲ್ಲಿಯ ವೃಷ್ಟಿ ಅಂತಕ್ಕಂಥ ಈ ವಾಯುವಿನಿಂದ ವೃಷ್ಟಿ ಅಂತಕ್ಕಂಥದ್ದು, ಶೇಚನಿ ಅಂತಕ್ಕಂಥ ಒಂದು ವಾಯು ಅಂತಕ್ಕಂಥದ್ದು ಮಿಂಚು ವರ್ಣವನ್ನು ಉಂಟು ಮಾಡಿ ಅಲ್ಲಿ ಇರ್ತಕ್ಕಂಥ ಜಿಮೂತ ಅಂದ್ರೆ ಮೂಕ ಅಂತಕ್ಕಂಥ ಮೇಘಗಳನ್ನ ಅಲ್ಲಿ ಇರ್ತಕ್ಕಂಥ ಸ್ವಾದೋದಕ ಲವಣ ಸಮುದ್ರಕ್ಕೆ ಸಾಗಿಸಿಕೊಂಡು ಅಲ್ಲಿ ಹೋಗಿ ಸಮುದ್ರದ ನೀರನ್ನು ಮೇಲೆತ್ತುವ ಹಾಗೆ ಮಾಡ್ತಕ್ಕಂಥದ್ದು ಈ ಒಂದು ಶೇಚನಿ ಅಂತಕ್ಕಂಥ ಗಾಳಿ. ಇದು ಅದರ ಹೆಸರು ಪ್ರಚೇತಸ ಅಂತಕ್ಕಂಥದ್ದು. ಈ ರೀತಿ ಮಾಡಿದ್ರೆ ಇಲ್ಲಿ ಶೇಚನಿ ಅಂತಕ್ಕಂತಹ ಒಂದು ವಾಯು ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಲವಣ ಸಮುದ್ರದಲ್ಲಿ ಇರ್ತಕ್ಕಂತಹ ಹಾಗೂ ಸ್ವಾದೋದಕದಲ್ಲಿ ಆ ಸಮುದ್ರದ ನೀರನ್ನ ಅಲ್ಲಿ ತರುವ ಹಾಗೆ ಮಾಡ್ತಕ್ಕಂಥ ಒಂದು ವಿಶೇಷವನ್ನ, ಮೇಘಗಳನ್ನ ಅಲ್ಲಿ ಸುರಿಸಿ ಆ ರೀತಿಯಾಗಿರ್ತಕ್ಕಂತಹ ಒಂದು ಸಮುದ್ರವನ್ನು ಉಂಟು ಮಾಡಲಿಕ್ಕೆ ಆ ಜನರಿಗೆ ಉಪಕಾರವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತದೆ. ಅಲ್ಲಿ ಭೂಮಿಯಿಂದ 150 ಯೋಜನೆ ಅಂತರದಲ್ಲಿ ಮೋಡಗಳನ್ನು ತಪ್ಪದಂತೆ ತೇಲಿಸಿ, ಈ ಭೂಮಿಯಿಂದ 150 ಯೋಜನವನ್ನು ಮೇಲೆ ಹೋಗಿರ್ತಕ್ಕಂಥ ಮೋಡಗಳು ಅವುಗಳು ಅಲ್ಲಲ್ಲಿ ನಾವು ನೀರಿನಲ್ಲಿ ತೆಪ್ಪ ಬಿಡುವ ಹಾಗೆ ತೆಪ್ಪದಂತೆ ಇರ್ತಕ್ಕಂಥ ಅವುಗಳು ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡಲಾರದೇ ಮಳೆಯನ್ನು ಸುರಿಸಿ ಮತ್ತೆ ಮೇಲಕ್ಕೆ ಇರ್ತಕ್ಕಂಥ ಕೆಲಸವನ್ನ ಈ ಶೇಚನಿ ಅಂತಕ್ಕಂಥ ವಾಯು ಅಂತಕ್ಕಂಥದ್ದು ಕೆಲಸವನ್ನು ಮಾಡ್ತದೆ. ಇದೆಲ್ಲವನ್ನು ಹೇಳುವ ಉದ್ದೇಶ ನಿಜಗುಂಡಿಗೆ ಏನಿದೆ ಅಂತ ಕೇಳಿದ್ರೆ, ಸುಮ್ಮನೆ ಮಾಹಿತಿಗಾಗಿ ಇವುಗಳ ಭೌಗೋಳಿಕವಾಗಿರ್ತಕ್ಕಂಥ ಮಾಹಿತಿ ಅಂತಕ್ಕಂಥದ್ದು ಕೂಡ ಇವನಿಗೆ ಇರಬೇಕಂತಕ್ಕಂಥ ದೃಷ್ಟಿಯಿಂದ ಹೇಳಿ, ಆ ನಂತರದಲ್ಲಿ ಮೇಘ ಅಂತಕ್ಕಂಥದ್ದು ವೃಷ್ಟಿಭೇದವನ್ನು ಇಲ್ಲಿ ಹೇಳಿ, ಮೇಘ ಅಂತಕ್ಕಂಥ ವಾಯು ಅಂತಕ್ಕಂಥದ್ದು ಔಷಧ ಎಂಬ ಮೇಘದಿಂದ ಮಳೆಯನ್ನು ಸುರಿಸಿದಾಗ
ಜನರಿಗೆ ದುಃಖ ಅಂತಕ್ಕಂಥದ್ದಾಗ್ತದೆ ಮೇಘ ಅನ್ನುವಂಥ ಹೆಸರಿಂದ. ಅದೊಂದು ಮೇಘ ಅನ್ನೋ ಮೋಡ ಅಲ್ಲ, ಮೇಘ ಅನ್ನುವಂಥ ಹೆಸರು. ಆ ಹೆಸರಿಂದ ಸುರಿತಕ್ಕಂಥ ಮಳೆ ಅಂತಕ್ಕಂಥದ್ರಿಂದ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಜನರಿಗೆ ಅಲ್ಲಿ ದುಃಖ ಅಂತಕ್ಕಂಥದ್ದಾಗ್ತದೆ. ಅಮೋಘ ಅಂತಕ್ಕಂಥ ವಾಯುವಿನಿಂದ ಮಾರುತ ಎಂಬ ಹೆಸರಿನ ಮೇಘದಿಂದ ಮಳೆಯಾಗಲು ಪ್ರಾಣಿಗಳಿಗೆ ಮರಣ ಉಂಟಾಗ್ತದೆ. ಒಂದು ಕಡೆ ಒಳ್ಳೆಯದು ಆಗ್ತದೆ, ಪ್ರಾಣಿಗಳಿಗೆ ಕೆಟ್ಟದ್ದಾಗ್ತದೆ. ವಜ್ರಾಂಗ ಅಂತಕ್ಕಂಥ ವಾಯುವಿನಿಂದ ಫಲಕ ಎಂಬ ಹೆಸರಿನಿಂದ ಆ ಮೇಘದಿಂದ ಮಳೆಯಾಗಲು ಸಕಲ ವೃಕ್ಷಾದಿಗಳು ಚಿಗುರಿ ಹೂಗಳು ತುಂಬುವವು. ಯಾವುದು ಅಂದರೆ ವಜ್ರಾಂಗ ಅಂತಕ್ಕಂಥ ವಾಯುವಿನಿಂದ ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಶೇಷತೆ ಆಗ್ತದೆ. ಹೀಗೆ ಆಯಾ ಹೆಸರಿನ ವಾಯುಗಳು ಮೇಘದಿಂದಾಗಿ ಸುರಿತಕ್ಕಂತಹ ಮಳೆಯಿಂದ ಅದರ ಪರಿಣಾಮದಿಂದ ರೋಗಾದಿಗಳು, ಕೋಪ, ಯುದ್ಧ ಪ್ರಸಂಗ, ಜಗತ್ತಿನ ಎಲ್ಲ ಕಾರ್ಯಗಳಿಗೂ ಸಹಾಯಕವಾಗ್ತಕ್ಕಂತಹ ಈ ಮಳೆಗೆ ಹೊಗೆ ಬೆಳಕುಗಳಿಗೆ ಸೂರ್ಯನೇ ಮೊದಲಾದ ಗ್ರಹಗಳ ಜ್ಯೋತಿಷ್ಯ ಚಕ್ರ ಕಾರಣವಾಗಿದೆ ಅಂತ ತಿಳ್ಕೊಂಡು ಇಷ್ಟು ಈ ವಿಷಯಗಳನ್ನು ಹೇಳ್ತಾರೆ. ಆ ನಂತರದಲ್ಲಿ ಶಿಷ್ಯನಿಗೆ ಬಂದಿರತಕ್ಕಂಥದ್ದು, ಗುರುವೇ ಇವೆಲ್ಲಗಳನ್ನು ವಾಯುಗಳನ್ನು ಹೇಳಿದ್ರಿ, ಮೇಘಗಳನ್ನು ಹೇಳಿದ್ರಿ, ಉಪಕಾರವೂ ಇದೆ, ಎಲ್ಲೇ ಅಪಕಾರವೂ ಇದೆ ಮೇಘದಿಂದ. ನಮ್ಮ ಮನೆಗಳಲ್ಲಿ ಏನಾದರೂ ಒಂದಿಷ್ಟು ಶುಭ ಕಾರ್ಯಗಳು ಆಗಬೇಕಾಗಿತ್ತು ಅಂತಂದರೆ ಪಂಚಾಂಗವನ್ನು ಕೇಳ್ತೇವಲ್ಲ, ಈ ಪಂಚಾಂಗ ಎಲ್ಲಿ ಉತ್ಪತ್ತಿ ಆಗಿತ್ತು? ಅದೊಂದು ಪ್ರಶ್ನೆ. ಅವಾಗ ನೋಡಪ್ಪ, ಸೂರ್ಯ ಅಂತಕ್ಕಂಥವನಿದ್ದಾನೆ, ಸೂರ್ಯನ ಸುತ್ತಲೂ ಮತ್ತು ಗ್ರಹಗಳಿದ್ದಾವೆ, 9 ಗ್ರಹಗಳಿದ್ದಾವೆ. ಒಂದೊಂದು ಗ್ರಹಕ್ಕೆ 3 ನಕ್ಷತ್ರಗಳು ಭ್ರಮಣವನ್ನು ಮಾಡ್ತವೆ. 27 ನಕ್ಷತ್ರಗಳಿದ್ದಾವೆ, 12 ರಾಶಿಗಳಿದ್ದಾವೆ. ಆ 12 ರಾಶಿಗಳು ಅಂದರೆ ಇಲ್ಲಿ ಮೇಷ, ವೃಷಭ, ಮಿಥುನ, ಕರ್ಕ ಇವೆಲ್ಲ ನಿಮ್ಗೆ ಗೊತ್ತದವಲ್ಲ. ಈ 12 ರಾಶಿಗಳು, 9 ಗ್ರಹಗಳು, 27 ನಕ್ಷತ್ರಗಳು ಭ್ರಮಣವನ್ನು ಮಾಡ್ತವೆ. ಈ ರೀತಿಯಾಗಿರ್ತಕ್ಕಂತಹ ಅಶ್ವಿನಿ, ಭರಣಿ, ಕೃತಿಕಾ ಅಂತಕ್ಕಂಥ ಎಲ್ಲ ರೇವತಿವರೆಗೆ, ಕೊನೆಯ ರೇವತಿ ಅಂತಕ್ಕಂಥ ನಕ್ಷತ್ರದವರೆಗೆ ಇವೆಲ್ಲಗಳು ಕೂಡ ಕೆಲಸವನ್ನು ಮಾಡ್ತಕ್ಕಂಥವುಗಳು. ಅವುಗಳ ಮೇಲಿಂದ ಮಳೆ ಅಂತಕ್ಕಂಥದ್ದು ಆಗ್ತದೆ. ಅಶ್ವಿನಿ ಮಳೆ, ಭರಣಿ ಮಳೆ, ಕೃತಿಕಾ ಮಳೆ, ಪುಷ್ಯ ಮಳೆ, ಪುನರಸು ಮಳೆ, ನಾವೇನು ಮಳೆಗಳನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ನಕ್ಷತ್ರದ ಆ ನಕ್ಷತ್ರದ ಮಳೆ ಅಂತಕ್ಕಂಥದ್ದು ಆ ಗ್ರಹದ ಸಮೀಪ ಹೋದಾಗ, ಸೂರ್ಯನ ಸಮೀಪ ಹೋದಾಗ ಅಥವಾ ಅಲ್ಲಿಂದ ದೂರ ಇದ್ದಾಗ ಈ ರೀತಿಯಾಗಿರ್ತಕ್ಕಂತಹ ಮಳೆಗಳು ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಈಗ ಅವರಿಗೆ ಬಂದಿರತಕ್ಕಂಥ ಪ್ರಶ್ನೆ ಆಯಿತು. ರಾಶಿಗಳಾದವು, ಆಮೇಲೆ ನಕ್ಷತ್ರಗಳಾದವು, ಜೊತೆಗೆ ಗ್ರಹಗಳಾದವು. ಆದರೆ ನಮ್ಮ ಮನೆಯಲ್ಲಿ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಹುಟ್ಟಿದ 2 ದಿವಸಕ್ಕೆ, 4 ದಿವಸಕ್ಕೆ, 6 ದಿನಕ್ಕೆ, 8 ದಿನಕ್ಕೆ, 10 ದಿನಕ್ಕೆ, 12 ದಿನಕ್ಕೆ ಯಾವುದೋ ಒಂದು ರೋಗದಿಂದ, ಯಾವುದೋ ಒಂದು ವಾಯುವಿನಿಂದ ಸಾಯ್ತಾವ. ಯಾಕೆ ಸಾಯ್ತಾವ? ಬಹುತೇಕ ಮನೆಯಲ್ಲಿ ಏನಾದರೂ ಅವಘಡ ಆಗಿರ್ಬೋದು. ಅಥವಾ ಹುಟ್ಟಿದ 2 ವರ್ಷಕ್ಕೆ, 4 ವರ್ಷಕ್ಕೆ, 6 ವರ್ಷಕ್ಕೆ, 12 ವರ್ಷಕ್ಕೆ, 14 ವರ್ಷಕ್ಕೆ, ಕೊನೆಗೆ 16 ವರ್ಷದವರೆಗೆ ಮಗು ಏಳಲಾರದೇ ಯಾವುದೋ ಒಂದು ವಾಯುವಿನ ಕಾಟದಿಂದಾಗಿ, ಯಾವುದೋ ಒಂದು ಬಾಲಗ್ರಹ ಪೀಡೆಯಿಂದಾಗಿ ಅದು ನರಳುತ್ತಾ ಇದೆ, ಅದು ಸಾಯ್ತಾ ಇರ್ತದೆ. ಇದಕ್ಕೆ ಏನು ಕಾರಣ ಅಂತ ಒಂದು ಪ್ರಶ್ನೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ನೋಡಪ್ಪ, ಮೇಘ ಅಂತಕ್ಕಂಥ ಒಂದು ಅಲ್ಲಿ ಅಭ್ರನಗರ ನಿವಾಸಿ ಬೆಳಿಗ್ಗೆ ಬಂದಿತ್ತು. ಅನಂತರಾಮೋತ್ಸವದವರು ಹೇಳುವಾಗ ಅದನ್ನು ವಿಸ್ತರಣೆ ಮಾಡಲಿಲ್ಲ, ಅಲ್ಲಿಗೆ ಬಿಟ್ಟರು. ಅಭ್ರನಗರ ಅಂತಕ್ಕಂಥದ್ದು, ಅಭ್ರ ಅಂತಕ್ಕಂಥದ್ದು ಒಂದು ಮೋಡ. ಆ ಮೋಡ ಅಂತಕ್ಕಂಥದ್ದು ಯಾವ ರೀತಿ ಕೆಲಸವನ್ನು ಮಾಡ್ತದೆ ಅಂತ ಕೇಳಿದ್ರೆ, ಮೇಘ ಅಂತಕ್ಕಂಥ ಹೆಸರಿನಿಂದ ಪವನಾಧಾರದ ಮೋಡಗಳ ಮೇಲೆ ಅದು ಹರಿದುಕೊಂಡು ಬಂದು 30,000 ರೌದ್ರಮೂರ್ತಿಗಳು ಧನದೆ, ಭೀಷಣೆ, ಕಾಳಿ, ಭೀಮರೂಪಿಣಿ, ಹಂಸಿನಿ, ಮುಕ್ತಕೇಶಿ, ಮಹಾಶನಿ, ಹರಿತೆ, ರೋದಿನಿ, ಶಕುನಿ, ಭೂಮಾವಳಿ, ಉತ್ತಮೆ, ಪೀನಗಳೆ, ಗೋಕರ್ಣೆ, ಪಂಕಜೆ, ಶ್ರೀಮುಖಿ, ಜನಿ, ಕುಂಭಕರ್ಣೆ, ತಾಪಸಿ, ಕಾಳರಾಕ್ಷಸಿ, ನಂದಿನಿ, ಕ್ರೋಧಿನಿ, ಧನೆ, ಕಾಸಿನಿ, ಪಶ್ಚಳೆ, ಕಾಮಿನಿ, ಮೋದಿನಿ, ನಳಿನಿ, ಮಹಾಕುಂಭಿನಿ ಮುಗಿದಿದೆ. ಹರಿ, ಮಹಾಕರ್ಣೆ, ವಾಯಿನಿ, ಚಿಕ್ಕಣಿ, ಸುಗಂಧಿನಿ, ವನದೇವಿ, ಕುಂಠಣಿ ಎಂಬ ಹೆಸರುಗಳ
ಕ್ಷುದ್ರ ದೇವತೆಗಳು ಸೇರಿಕೊಂಡಿದ್ದು ಭೂಲೋಕದ ಮನುಷ್ಯರಲ್ಲಿ 4, 6, 8, 10, 12, 16, 24 ದಿನಗಳು 2, 4, 6, 8, 10, 12, 14, 16 ವರ್ಷಗಳವರೆಗೆ ಉಳ್ತಕ್ಕಂತಹ ಬಾಲಕರಿಗೆ ನಾನಾ ಹಿಂಸೆಗಳನ್ನು ಈ ಮೇಲಿದ್ವಲ್ಲ ಕ್ಷುದ್ರ ದೇವತೆಗಳು, ಕ್ಷುದ್ರ ರಾಕ್ಷಸರು, ಇವರೆಲ್ಲರೂ ಕೂಡಿಕೊಂಡು ಆ ಮಕ್ಕಳಿಗೆ ಪೀಡೆಯನ್ನು ಕೊಟ್ಟಾಗ ಅದು ಬಾಲಗ್ರಹ ಪೀಡೆ ಅಂತ ಆಗ್ತದೆ. ಅವಾಗ ಆ ಬಾಲಗ್ರಹ ಪೀಡೆ ಅಂತ ಅನಿಸಿಕೊಂಡು ತಮ್ಮ ತಮ್ಮ ವಿಕಾರಗಳನ್ನು ಅವುಗಳ ಮೇಲೆ ಪ್ರಯೋಗವನ್ನು ಮಾಡಿ ಆ ಮಕ್ಕಳು ಸಾಯುವ ಹಾಗೆ, ಬಾಲಗ್ರಹ ಪೀಡಿತರಾಗಿ ಸಾಯುವ ಹಾಗೆ ಮಾಡ್ತಕ್ಕಂಥದ್ದು. ಅವರು ಯಾವಾಗ ಆ ಪೀಡೆ ಹೋಗ್ತದೆ ಅಂತ ಕೇಳಿದ್ರೆ, ಆ ಬಾಲಗ್ರಹ ಪೀಡೆಯನ್ನು ಮಾಡಲಿಕ್ಕೆ ಒಂದಿಷ್ಟು ಏನಾದರೂ ಪೂಜಾದಿಗಳನ್ನು ಮಾಡ್ತಾರಲ್ಲ, ಆ ಪೂಜಾ ದ್ರವ್ಯಾದಿಗಳನ್ನು ರಾಕ್ಷಸರು ತೆಗೆದುಕೊಂಡು ಕನ್ಸಿಷನ್ ಕೊಡ್ತಾರಂತೆ ಬದುಕಲಿಕ್ಕೆ. ಅದಕ್ಕಾಗಿ ನಾವು ಬಾಲಗ್ರಹ ಪೀಡೆಯನ್ನು ನಾವು ಮಾಡಿಸ್ತಿರ್ತೀವಿ. ಅಂದರೆ ಪಂಚಾಂಗದ ದೃಷ್ಟಿಯಿಂದ ಅದನ್ನು ಕೇಳ್ತಾನೆ, ಇಲ್ಲೇ ಶಿಷ್ಯನಾಗಿರ್ತಕ್ಕಂಥವನು ಕೇಳ್ತಾನೆ. ಅಂದರೆ ಇದು ಲೌಕಿಕವಾಗಿರ್ತಕ್ಕಂಥ ಪ್ರಶ್ನೆ, ಇದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದಲ್ಲ. ಆದರೆ ಲೋಕದಲ್ಲಿ ನಾನು ಬದುಕಬೇಕಾಗಿದೆಯಲ್ಲ, ನನ್ನ ಮಗು ಬದುಕಬೇಕು, ನನ್ನ ಸಂತಾನ ಇರಬೇಕು, ಮುಂದಿನ ಪೀಳಿಗೆ ಬೆಳಿಬೇಕು ಅಂತಕ್ಕಂಥ ಒಂದು ವಿಶೇಷತೆ ಇಟ್ಟುಕೊಂಡು ಇಲ್ಲಿ ಈ ಒಬ್ಬ ಸಾಧಕನಾಗಿರ್ತಕ್ಕಂಥವನು, ಶಿಷ್ಯನಾಗಿರ್ತಕ್ಕಂಥವನು ಗುರುಗಳನ್ನು ಕೇಳಿದಾಗ ಆ ಗುರುಗಳು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಅನೇಕ ಕ್ಷುದ್ರ ರಾಕ್ಷಸರು ಕೂಡಿಕೊಂಡು ಈ ಒಂದು ಪೀಡೆಯನ್ನು ಉಂಟು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಷ್ಟಾದ ಮೇಲೆ ಆಯುಧಗಳ ಬಗ್ಗೆ ಹೇಳ್ತಾರೆ. 32 ಆಯುಧಗಳ ಪಾಣಿ ದೇವತೆಗಳಿದ್ದಾರೆ. 10,000 ಯೋಜನಾಂತದಲ್ಲಿರ್ತಕ್ಕಂತಹ ಎಷ್ಟು ಅಂತ ಕೇಳಿದ್ರೆ 32 ರೀತಿಯಾಗಿರ್ತಕ್ಕಂತಹ ಆಯುಧಗಳನ್ನು ಇಲ್ಲಿ ಹೆಸರಿಸ್ತಾರೆ. ಅದು ಎದಕ್ಕೆ ಬೇಕಾಗಿದ್ದು ಗೊತ್ತಿಲ್ಲ ಅವನಿಗೆ. ಆಯುಧಗಳು ತನ್ನ ಸಂರಕ್ಷಣೆಗೆ ಬೇಕಾಗಿರಬೇಕೇನೋ. ಯಾಕಂತಂದರೆ ಶರೀರ ಮಾಧ್ಯಮಗಳು ಧರ್ಮ ಸಾಧನವಂತೆ. ಆ ಧರ್ಮ ಸಾಧನೆಗೆ ನನಗೆ ಒಂದಿಷ್ಟು ಏನಾದರೂ ಮಾಡಿಕೊಳ್ಳುವಾಗ ಹಿಂಸಾದಿಗಳು ಬಂದವು ಅಂತಂದರೆ ಅವುಗಳನ್ನು ಕಾಪಾಡಿಕೊಳ್ಳೋದಕ್ಕೆ ನನ್ನ ಆತ್ಮರಕ್ಷಣೆಗೆ ಒಂದಿಷ್ಟು ಆಯುಧಗಳು ಬೇಕು ಅಂತ ತಿಳ್ಕೊಂಡು ಕೇಳಿಕೊಂಡಾಗ ಅವಾಗ ಹೆಸರಿಸ್ತಾರೆ. ಖಡ್ಗ, ಕರಾಚೂರಿ, ಕಕ್ಕಡೆ, ಕಡುಗತ್ತಿ, ಶಣೆಗತ್ತಿ, ಸಬಳ, ಈಟಿ, ಇಡರುಂಗತ್ತಿ, ಉಲ್ಬಣ, ಕಬ್ಬಿಣ ಕೋಲು, ಚಕ್ರ, ಚೆಂಡು, ಓಲೆ, ಚಲ್ಯ, ಬಲ್ಯ, ಬಂಕು, ಬಾಣ, ಗಧೆಯ, ನರಾದಿ, ಶೂಲ, ಶಿರಾದಿ, ಚೂರಿ, ಚಿಕ್ಕಕಠಾರಿ, ಕಿರಸಿ, ಪರಶು, ಪಾಶ, ಪಟ್ಟೆಯ, ಮಟ್ಟ, ಅಂಕುಶ, ವಂಕಿ, ತೋಡಿ, ಜೀವದಾಡಿ. ಒಂದೇ ಸಾಕ. ಆದರೆ ಯಾವ್ಯಾವ ಪ್ರಮಾಣದಲ್ಲಿ ಬೇಕಲ್ಲ. ಯಾಕಂದ್ರೆ ಅಂತರ ಬೇಕು. AK-47 ಬರೀ ನಮ್ಮ ಹಳಿ ಪೊಲೀಸರ ಗನ್ ನಡೆಯೋದಿಲ್ಲ ಈಗ. ಇಂಥ ಅನೇಕ ಆಯುಧಗಳು ಬೇಕಾಗ್ತಾವಲ್ಲ. ಆ ದೃಷ್ಟಿಯಿಂದ ಅವರಿಗೆ ಹೇಳಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಬರೀ ನನ್ನ ರಕ್ಷಣೆಗಷ್ಟೇ ಅಲ್ಲ, ದೇಶ ರಕ್ಷಣೆ ಜೊತೆಗೆ ನಮ್ಮ ಪ್ರದೇಶದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ 32 ಆಯುಧಗಳನ್ನು ಕೂಡ ಹಿಡಿದುಕೊಂಡಿರ್ತಕ್ಕಂತಹ ದೇವತೆಗಳು ಕೂಡ ಇದ್ದಾರೆ ನಮ್ಮಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಗೆ ಅಣಿಮಾದಿ ಸಿದ್ಧಿಗಳ ಬಗ್ಗೆ ಕೇಳ್ತಾರೆ. ಅಣಿಮಾದಿ ಸಿದ್ಧಿಗಳು, ಆ ಅಣಿಮಾದಿ ಸಿದ್ಧಿಗಳ ಬಗ್ಗೆ ಕೇಳಿದಾಗ ಸಿದ್ಧಿಗಳು ಅಂತಗಳು ಬೆಳಗ್ಗೆ ಹೇಳಿದ್ರು ಬಂದಿತ್ತು, ಸಂದರ್ಭ ಬಂದಿತ್ತು. ಜೀವನ್ಮುಕ್ತನಾಗಿರ್ತಕ್ಕಂಥವನಿಗೆ ಸಹಜವಾಗಿ ಸಾಧನೆಯನ್ನು ಮಾಡುವಾಗ ಆ ಸಿದ್ಧಿಗಳು ಪ್ರಾಪ್ತವಾಗಿಯೇ ಬಿಟ್ಟಿರ್ತಾವೆ. ಸಹಜವಾಗಿರ್ತಕ್ಕಂಥ ಆ ಪ್ರಕ್ರಿಯೆಗಳು ಅವುಗಳನ್ನು ಉದ್ದೇಶಪೂರ್ವವಾಗಿ ಅದನ್ನು ಸಂಪಾದನೆ ಮಾಡಿಕೊಳ್ಬೇಕಂತಕ್ಕಂಥದ್ದು ಏನು ಇರೋದೇ ಇಲ್ಲ. ಆದರೆ ಆತ್ಮಸಾಕ್ಷಾತ್ಕಾರದ ಒಂದು ಪಥದಲ್ಲಿ ಇರುವಾಗ ಸಹಜವಾಗಿರ್ತಕ್ಕಂಥ ಕಾಲು ತೊಡಕುಗಳು, ಇವು ಸಿದ್ಧಿಗಳು ಅನ್ನೋದಕ್ಕಿಂತ ಕಾಲು ತೊಡಕುಗಳು. ಯಾರಿಗೆ? ಸಿದ್ಧ ಪುರುಷನಾಗ್ತಕ್ಕಂಥವನಿಗೆ ಸಿದ್ಧಿಯನ್ನು ಮಾಡಿಕೊಳ್ಳುವಲ್ಲಿ ಕಾಲು ತೊಡಕಾಗಿ ಕೆಲವೊಂದು ಬರ್ತವೆ. ವರಗಳು, ಅವರಿಗೆ ವರಗಳು ಇರಬಹುದು, ಆದರೆ ಅಲ್ಲಿಯೇ ನಿಲ್ಲುವವರಿಗೆ ವರಗಳು ಅಷ್ಟೇ. ಅಲ್ಲಿಯೇ ಎಲ್ಲಿವರೆಗೆ ನಿಲ್ತಾರಲ್ಲ ಅಷ್ಟು ನಿಂತು ಬಿಟ್ಟರು ಮುಗೀತು. ಆದರೆ ಮುಂದೆ ಅವರ ಗುರಿ ಅಂತಕ್ಕಂಥದ್ದು ಇರ್ತದಲ್ಲ, ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಆ ಒಂದು ಸಿದ್ಧಿಗಳ ಬಗ್ಗೆಯೂ ಕೂಡ ಸಾಧಕನಾಗಿರ್ತಕ್ಕಂಥವ್ರು ಇಲ್ಲಿ ಕೇಳ್ಕೊಳ್ತಾನೆ. ಅವಾಗ ಅಣಿಮ
ಅಣಿಮ ಇವೆಲ್ಲ ಗೊತ್ತಲ್ಲ ನಿಮಗೆ. ಅಣಿಮ ಅಂತಕ್ಕಂಥ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಾಣಿಯಾಗಿರ್ತಕ್ಕಂಥದ್ದು ಅಣಿಮ. ಮಹಿಮ ಬ್ರಹ್ಮಾಂಡ ಆಕಾರದಲ್ಲಿ ಇರ್ತಕ್ಕಂಥದ್ದು. ಲಘಿಮ ಪರಮಾಣು ಸದೃಶ್ಯವಾಗಿರ್ತಕ್ಕಂಥದ್ದು. ಗಿರಿಮ ಮೇರು ಪರ್ವತದ ಆಕಾರದಲ್ಲಿ ಇರ್ತಕ್ಕಂಥದ್ದು ಗರಿಮ ಅಂತಕ್ಕಂಥದ್ದು. ಪ್ರಾಪ್ಯ ಅಂತಕ್ಕಂಥದ್ದು ಸಮಸ್ತ ಲೋಕವನ್ನು ಕೂಡ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಂತಕ್ಕಂಥ ದೃಷ್ಟಿಯಿಂದ, ಇದನ್ನೆಲ್ಲವನ್ನು ಕೂಡ ಪ್ರಾಪ್ತ ಮಾಡಿಕೊಳ್ಳಬೇಕನ್ನುವ ದೃಷ್ಟಿಯಿಂದ ಪ್ರಾಪ್ಯ ಅಂತಕ್ಕಂಥದ್ದು. ಪ್ರಾಕಾಮ್ಯ ಅನ್ನುವಂಥದ್ದು ಸರ್ವಸಿದ್ಧಿಯನ್ನು ಹೊಂದಿಕೊಂಡಿರುವಂಥದ್ದು. ಈಶತ್ವ ಉತ್ಪತ್ತಿಗೆ ಕಾರಣ ಸರ್ವಕರ್ತ ನಾನೇ ಆಗಬೇಕು, ಈ ಭೂಮಂಡಲದಲ್ಲಿ ನನ್ನಂಥವ್ರು ಯಾರು ಇಲ್ಲ ಅಂತಕ್ಕಂಥ ಪ್ರಭುತ್ವವನ್ನು ಸಾಧನೆ ಮಾಡಿಕೊಳ್ಳಲಿಕ್ಕೆ ಈಶತ್ವ ಅಂತಕ್ಕಂಥದ್ದು. ಕೊನೆಗೆ ವಶತ್ವ ಅಂತಕ್ಕಂಥದ್ದು, ಜಗತ್ತು ನನ್ನ ಆಧೀನದಲ್ಲಿ ಇರಬೇಕು. ಆದ್ದರಿಂದ ಇಲ್ಲಿ ಬರ್ತಕ್ಕಂತಹ ಅಣಿಮ ಅಂತಕ್ಕಂಥದ್ದು ಬಹಳ ಸೂಕ್ಷ್ಮ. ಅಣೋರಣೀಯಾನ್ ಮಹತೋ ಮಹೀಯಾನ್. ಶ್ರೀರಾಮಚಂದ್ರ ದೇವರು ಸೀತೆಯನ್ನು ಕಳೆದುಕೊಂಡಾಗ ಅಶೋಕ ವಾಟಿಕೆಯಲ್ಲಿ ಇರ್ತಕ್ಕಂತಹ ಸೀತಾದೇವಿಯನ್ನ ಸಂಶೋಧನೆ ಮಾಡುವಂಥ ಸಂದರ್ಭದಲ್ಲಿ ಭಯಂಕರ ರೂಪನಾಗಿರ್ತಕ್ಕಂತಹ ಆಂಜನೇಯ ಸ್ವಾಮಿ ಮಾರುತಿ ದೇವರು ಕ್ಷುದ್ರ ಪ್ರಾಣಿಯಾಗಿ ಅಣುವಾಗಿ ಅಲ್ಲಿ ಪ್ರವೇಶವಾಗಿ ಹಾಗಾಗಿದ್ದೋ ಗೊತ್ತಿಲ್ಲ, ಅಲ್ಲಿ ಹೋದಂದ್ರೆ ಮತ್ತೆ ಭಯಾನಕವಾಗಿರ್ತಕ್ಕಂಥ ಅನುಭವವನ್ನು ತಾಳಿಕೊಂಡ. ಅದರಿಂದ ಅಣು ರೂಪದಲ್ಲಿ ಇರ್ತಕ್ಕಂಥವನು ಅಣಿಮಾದಿ ಸಿದ್ಧಿಗಳನ್ನು ಪಡೆಕೊಂಡ ಸಾಧಕ ಅಣುವಾಗ್ತಾನೆ, ಮಹಿಮಾ ಬ್ರಹ್ಮಾಂಡವಾಗ್ತಾನೆ, ಮತ್ತು ಪರಮಾಣುವಿಗಿಂತಲೂ ಕೂಡ ಚಿಕ್ಕದಾಗ್ತದೆ, ಮೇರು ಪರ್ವತದಕ್ಕಿಂತಲೂ ಜಾಸ್ತಿ ಆಗ್ತದೆ ಗರಿಮ ಅಂತಕ್ಕಂಥದ್ದು. ಪ್ರಾಪ್ಯ ಅಂತಕ್ಕಂಥದ್ದು ಸಮಸ್ತ ಲೋಕವನ್ನು ಕೂಡ ತನ್ನ ಅಂಕಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಪ್ರಾಕಾಮ್ಯ ಸರ್ವಸಿದ್ಧಿ ಅನ್ನುವಂಥದ್ದು. ಈಶತ್ವ ವಶತ್ವ ಅಂತಕ್ಕಂಥದ್ದು. ವಶತ್ವ ಅಂತಂತಂದರೆ ಎಲ್ಲ ಲೋಕಗಳು ನನ್ನ ಆಧೀನದಲ್ಲಿ ಇರಬೇಕಂತಕ್ಕಂಥದ್ದು. ಆನಂತರ ಇಷ್ಟು ಎಲ್ಲ ಆದ ನಂತರದಲ್ಲಿ ಈ ಅಷ್ಟಮಾ ಸಿದ್ಧಿಗಳನ್ನು ಪಡೆಕೊಂಡ ನಂತರದಲ್ಲಿ ಅವನಿಗೆ ಈಗ ಬಂದಿರತಕ್ಕಂಥದ್ದು ಒಂದು ವಿಶೇಷತೆ ಅಂತ ಕೇಳಿದ್ರೆ, ನಾನು ಶಿವಲೋಕವನ್ನು ನಾನು ಕಾಣಬೇಕು, ಆ ಶಿವಲೋಕದ ವಿಸ್ತಾರವನ್ನು ನನಗೆ ಹೇಳಬೇಕು ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಗುರುವಾಗಿರ್ತಕ್ಕಂಥವ್ರು ಹೇಳ್ತಾನೆ, ಅಪ್ಪ ಈ ಸಿದ್ಧಿಗಳು ನನಗೇನು ಬಂದುಬಿಟ್ಟಿದಾವಲ್ಲ ಅಲ್ಲಿಗೆ ನಿಲ್ಲು ಸಾಕು, ಸ್ವಲ್ಪ ಸಾಧನೆಯನ್ನು ಮುಂದುವರಿಸು, ಇನ್ನೊಂದಿಷ್ಟು ಸಾಧನೆಯನ್ನು ಮುಂದುವರಿಸಿಕೊಂಡಾಗ ಮಾತ್ರ ನನಗೆ ನಾನು ಹೇಳಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಲ್ಲಿ ಆ ಶಿವಪುರದ ವರ್ಣನೆಯನ್ನು, ಮಹಾದೇವನ ಅರಮನೆಯನ್ನು ವರ್ಣನೆಯನ್ನು, ಚತುರ್ದಶ ಪಾಲಕರಲ್ಲಿ ಇದ್ದಾರೆ, ಅಲ್ಲಿರ್ತಕ್ಕಂತಹ ಪೂರ್ವ ಸಭಾಸ್ಥಾನ, ದಕ್ಷಿಣ ಸಭಾಸ್ಥಾನ, ಪಶ್ಚಿಮ ಸಭಾಸ್ಥಾನ, ಉತ್ತರ ಸಭಾಸ್ಥಾನ, ಆ ದೇವತೆಯಲ್ಲಿರ್ತಕ್ಕಂಥ ತಾರತಮ್ಯ ಅಂತಕ್ಕಂಥದ್ದು, ದೇವತಾ ಪೂಜಾ ವಿಧಾನ ಅಂತಕ್ಕಂಥದ್ದು, ಶಿವಪೂಜೆ ಅನ್ನುವಂಥದ್ದು, ಇವೆಲ್ಲವುಗಳನ್ನು ವರ್ಣನೆ ಮಾಡಬೇಕಂತ ತಿಳ್ಕೊಂಡು ಶಿಷ್ಯನಾಗಿರ್ತಕ್ಕಂಥವನು ಕೇಳಿಕೊಂಡಿದ್ದಾನೆ. ಆ ವಿಷಯವನ್ನು ಬಹುತೇಕ ಇಷ್ಟಕ್ಕೆ ನಾನು ಮುಗಿಸಿಕೊಂಡು ಭೌಗೋಳಿಕವಾಗಿರ್ತಕ್ಕಂಥದ್ದು, ಯಾಕಂತಂದರೆ ಇಲ್ಲಿ ನಿಜಗೊಂಡ್ರೆ ಹೇಳಿರ್ತಕ್ಕಂಥದ್ದು ಅಂತಂದರೆ ವಿಶಿಷ್ಟ ರೀತಿಯಲ್ಲಿ ಅವನಿಗೆ ಬಂದಿರತಕ್ಕಂಥದ್ದು. ಭೌಗೋಳಿಕವಾಗಿಯೂ ಕೂಡ ಆತ್ಮಜ್ಞಾನಿಯಾಗಿರ್ತಕ್ಕಂಥವನಿಗೆ ಅದರದ್ದು ಒಂದಿಷ್ಟು ಲೋಕದ ವ್ಯವಹಾರ ಗೊತ್ತಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ, ಯಾಕಂದರೆ ನಮ್ಮ ಭೂಪ್ರದೇಶ ಎಷ್ಟಿದೆ ಅನ್ನುವಂಥದ್ರ ಮಾಹಿತಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಷ್ಟು ವಿಷಯಗಳನ್ನು ಅವನು ಕೇಳಿಕೊಂಡದ್ದಕ್ಕೋಸ್ಕರವಾಗಿ ಇಲ್ಲಿ ಹೇಳಿದ್ದಾನೆ. ಇಲ್ಲಿರ್ತಕ್ಕಂಥ ಸಮುದ್ರಗಳು, ಇಲ್ಲಿರ್ತಕ್ಕಂಥ ದ್ವೀಪಗಳು, ಅಲ್ಲಿರ್ತಕ್ಕಂಥ ವಿಸ್ತಾರ ಅಂತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಮನುಷ್ಯರು ಅಥವಾ ದೇವತೆಗಳು ಎಷ್ಟು ವರ್ಷದವರು, ಅಲ್ಲಿರ್ತಕ್ಕಂಥ ಆಹಾರ ಏನು, ಅವ್ರು ಮಾಡ್ತಕ್ಕಂಥ ಸಾಧನೆ ಏನು, ಆಮೇಲೆ ಮಳೆ ಬೆಳೆ ಅಂತಕ್ಕಂಥದ್ದು, ಅದರಿಂದ ನಮಗೆ ಉಪಯೋಗ ಅಂತಕ್ಕಂಥದ್ದು, ಇಷ್ಟು ಎಲ್ಲ ವಿಷಯಗಳನ್ನು ಹೇಳಿ ಆದಮೇಲೆ ಇನ್ನು ಶಿವಲೋಕದ ವಿಸ್ತಾರವನ್ನು ಕುರಿತಾಗಿ ಅಲ್ಲಿ ಹೇಳ್ತಾ ಬರ್ತಾರೆ. ಆ ವಿಷಯವನ್ನು ಮತ್ತು ಮುಂದಿನ ಒಂದು ವಿಚಾರದಲ್ಲಿ, ಯಾಕಂತಂದರೆ ಇಷ್ಟು ಸುಮಾರು ಈ ವಿವೇಕ ಚಿಂತಾಮಣಿಯನ್ನು ವಿವೇಚನೆ ಮಾಡೋದು ಅಷ್ಟು ಸುಲಭವಲ್ಲ, ಭಾಳ ಕಠಿಣವಾಗಿರ್ತಕ್ಕಂಥ ವಿಷಯ. ಇವತ್ತು ನಾನು ನೋಡ್ತಾ ಇದ್ದೆ, ಅನಂತರಾಮ ಗುರುಗಳು ಬಹಳ ನನಗನ್ನಿಸ್ತದೆ ಬಹುತೇಕ ರೂಪಾಯಿಯಲ್ಲಿ 10 ಪೈಸೆ ಭಾಗವನ್ನೇ ಹೇಳ್ತಾರೆ. ರೂಪಾಯಿಯಲ್ಲಿ 10 ಪೈಸೆ ಭಾಗವೂ ಕೂಡ ಆಗಲಿಕ್ಕಿಲ್ಲ. ಅಷ್ಟು ಅದನ್ನು ಎಳೆದು ತೊಗೊಂಬಂದು ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಅವರು ಅದನ್ನು ಸಮೀಕರಣ ಮಾಡಿಕೊಂಡಿದ್ದಾರೆ. 4ನೇ ಪರಿಚ್ಛೇದದವರೆಗೆ ನಮಗೆ ಈ ಅಧ್ಯಾತ್ಮ ಕ್ಷೇತ್ರಕ್ಕೆ ಏನು ಬೇಕೋ ಅದೆಲ್ಲವೂ ಕೂಡ ಇದೆ. 5ನೇ ಪರಿಚ್ಛೇದದಿಂದ ವ್ಯಾವಹಾರಿಕವಾಗಿರ್ತಕ್ಕಂಥ ಎಲ್ಲವೂ ಕೂಡ ಅಲ್ಲಿ ಆಧ್ಯಾತ್ಮ ಪರಮಾರ್ಥ ಏನು ಇಲ್ಲ, ಬರೀ ವ್ಯಾವಹಾರಿಕವಾಗಿರ್ತಕ್ಕಂಥ ಪರಿಕಲ್ಪನೆಗಳಿರ್ತಕ್ಕಂಥವು ಅಂತಾವೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿವೇಕ ಚಿಂತಾಮಣಿ ಅಂತಕ್ಕಂಥ ಗ್ರಂಥ, ಇದನ್ನು ಮರಾಠಿಯಲ್ಲಿಯೂ ಕೂಡ ಆಗಿದೆ, ತಮಿಳಿನಲ್ಲಿ ಆಗಿದೆ, ಸಂಸ್ಕೃತದಲ್ಲಿ ಆಗಿದೆ, 3 ಭಾಷೆಗಳಲ್ಲಿ ಹೊಂದಿಕೊಂಡಿರ್ತಕ್ಕಂಥದ್ದು
ಆದರೆ ಒಂದೇ ಒಂದು ವಿಚಿತ್ರ, ವ್ಯಾಖ್ಯಾನವನ್ನು ಯಾರೂ ಮಾಡಲಿಕ್ಕೆ ಹೋಗಿಲ್ಲ, ಯಾರು ಮಾಡಿಲ್ಲ. ಅದನ್ನು ಅನಂತರಾಮ ಸರೇ ಮಾಡಬೇಕು ವ್ಯಾಖ್ಯಾನವನ್ನು. ಆದರೆ ಇದು ಕೇವಲ 5 ದಿವಸಗಳಲ್ಲಿ ಇಷ್ಟು ಒಂದು ಗೋಷ್ಠಿಗಳಲ್ಲಿ ಮುಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಿರಂತರವಾಗಿ 1 ವರ್ಷವಿಡಿಯಾಗಿ ಅಷ್ಟಷ್ಟೇ ಒಂದೊಂದೇ ಸಾಲನ್ನು ಅಧ್ಯಯನ ಮಾಡ್ತಕ್ಕಂಥದ್ದಿಲ್ಲ. ಇದು ಬರೀ ಅಧ್ಯಯನ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅದನ್ನು ಪರಿಶೋಧನೆ ಮಾಡ್ತಕ್ಕಂಥದ್ದು. ನಿಜವಾಗಲೂ ಕೂಡ ಇದರಲ್ಲಿರ್ತಕ್ಕಂಥದ್ದು ಪ್ರಾಕ್ಟಿಕಲ್ ವೇದಾಂತ. ಇಲ್ಲಿ ಪ್ರಾಯೋಗಿಕವಾಗಿರ್ತಕ್ಕಂಥ ವೇದಾಂತ ಅಂತಕ್ಕಂಥದ್ದಿದೆ. ಅದನ್ನು ಮಾಡಿಕೊಂಡು ನಾವು ಬರೀ ಅಧ್ಯಾತ್ಮ ಅಷ್ಟೇ ಅಲ್ಲ, ಅದರ ಜೊತೆಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಹೊಂದಿಕೊಳ್ಳಬೇಕಂತಕ್ಕಂಥ ದೃಷ್ಟಿಯಿಂದ ನಿಜಗುಣರು ವಿವೇಕಯುಕ್ತವಾಗಿ ಈ ಚಿಂತಾಮಣಿ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ನಾವು ಕೊಟ್ಟಿದ್ದಾರೆ. ಆದರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಪುಸ್ತಕಗಳು ಹುಬ್ಬಳ್ಳಿ ಸಿದ್ಧಾರೂಢ ಮಠದಿಂದ ಬಂದಿರತಕ್ಕಂಥ ಪುಸ್ತಕಗಳಲ್ಲಿ ನಾನು ಕ್ಲಿಯರ್ ಮಾಡ್ತೇನೆ ನಿಮಗೆ. ವೇದಾಂತ ಗ್ರಂಥಾವಳಿ ಅಂತ ಒಂದು ಗ್ರಂಥ ಇದೆ. ವೇದಾಂತ ಗ್ರಂಥಾವಳಿ ಅಂತಕ್ಕಂಥ ಒಂದು ಹಳಿ ಗ್ರಂಥ. ಆ ವೇದಾಂತ ಗ್ರಂಥಾವಳಿಯಲ್ಲಿ ಕೈವಲ್ಯ ಪದ್ಧತಿ, ಪರಮಾನುಭವ ಬೋಧೆ, ಪರಮಾರ್ಥ ಗೀತೆ, ಅನುಭವ ಸಾರ, ಕೊನೆಯಲ್ಲಿ 6ನೇದಾಗಿರ್ತಕ್ಕಂಥದ್ದು ವಿವೇಕ ಚಿಂತಾಮಣಿ ಅಂತಕ್ಕಂಥದ್ದು ಸ್ವಲ್ಪ ಭಾಗವನ್ನು ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಇರ್ತಕ್ಕಂತಹ ನಿಜಗುಣರು ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಅವ್ರ ಜ್ಞಾನ ರಾಶಿ ಅಂತಂದರೆ 6000ಕ್ಕಿಂತಲೂ ಮಿಕ್ಕು ಹೆಚ್ಚು ಗ್ರಂಥಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ 6000 ಗ್ರಂಥಗಳನ್ನು ಅಧ್ಯಯನ ಮಾಡಿ 763 ವಿಷಯಗಳನ್ನು ಇಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಅವರು ನಾವು ಬೆಳಗ್ಗೆ ನೋಡಿದಾಗ ಕಾಮಿಕದಿಂದ ಹಿಡಿಕೊಂಡು ಆತುಲ ಆಗಮಗಳು 28 ಆಗಮಗಳನ್ನು ಸಂಪೂರ್ಣ ಅಧ್ಯಯನ ಮಾಡಿರ್ತಾರೆ. ಅಲ್ಲಿ ಎಲ್ಲಿಯೂ ಕೂಡ ಬಿಡಲಾರದಂಥ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲವೇ ವರ್ಷಗಳಲ್ಲಿ ಪ್ರಪಂಚವನ್ನು ತ್ಯಾಗ ಮಾಡಿ, ಲೋಕವನ್ನು ತ್ಯಾಗ ಮಾಡಿ ಶಂಭುಲಿಂಗದ ಕೃಪೆಯನ್ನು ಪಡೆದುಕೊಂಡಿರ್ತಕ್ಕಂಥವರು, ನೀನು ಒಲಿದು ಆಲಿಸುವ ಶಂಭುಲಿಂಗವೇ, ಆರಂಭದಲ್ಲಿ ಈ ಕೃತಿಯನ್ನು ಆರಂಭ ಮಾಡುವಾಗ ನೀನು ಒಲಿದು ಆಲಿಸುವ ಶಂಭುಲಿಂಗವೇ, ನಾನು ಏನು ಹೇಳ್ತೇನೆ ಅದನ್ನು ನೀನು ಬೇಜಾರು ಮಾಡಿಕೊಳ್ಳಬೇಡ, ಒಲಿದು ಆಲಿಸು, ನನ್ನ ಮೇಲೆ ಕೃಪೆಯನ್ನು ಮಾಡಿ ನೀನು ಕೇಳಪ್ಪ, ಇದರ ಬಗ್ಗೆ ಬೇಜಾರು ಮಾಡಿಕೊಳ್ಳಿಕ್ಕೆ ಹೋಗಬೇಡ ಅಂತಕ್ಕಂಥ ಮಾತನ್ನು ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಅಲ್ಲಿ ಇರ್ತಕ್ಕಂಥ ವಿಷಯಗಳು ವಿರಳವಾಗಿ ಅದನ್ನು ಭಾಳ ಸರಳವಾಗಿ ಅಲ್ಲ, ಭಾಳ ವಿರಳವಾಗಿ ಅದೆಲ್ಲವನ್ನು ಹಿಂಜಿ ನಿಜಕ್ಕೂ ಮಾನ್ಯವನ್ನು ಮಾತನ್ನು ಹೇಳಿದರು ಅನಂತರಾಮ ಸ್ವಾಮಿ. ಏನು ಅಂತ ಕೇಳಿದ್ರೆ, ಹತ್ತಿಯನ್ನು ಸಂಪೂರ್ಣವಾಗಿ ಅದಿರ್ತಕ್ಕಂಥ ಎಲ್ಲವನ್ನು ತೆಗೆದು, ಕಶ್ಮಲವನ್ನು ತೆಗೆದು ಅದನ್ನು ಗಂಟು ಕಟ್ತಾರಲ್ಲ, ಅರಳಿ ಗಂಟು ಕಟ್ತಾರಲ್ಲ, ಪ್ರೆಸ್ ಮಾಡಿ ಅದನ್ನು ಬಿಚ್ಚಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಇದು ವಿವೇಕ ಚಿಂತಾಮಣಿ. ಬೇರೆ ವಿಷಯ ಗ್ರಂಥಗಳನ್ನು ನಾವು ಹೇಗೆ ಬೇಕಾದ ಹಾಗೆ ನಾವು ಅದನ್ನು ವಿವರಣೆ ಕೊಡಬಹುದು. ಆದರೆ ಈ ವಿವೇಕ ಚಿಂತಾಮಣಿಗೆ ಎಷ್ಟು ನಾವು ಅರ್ಥ ಮಾಡಿದರೂ ಕೂಡ ಕಡಿಮೆ ಅಂತಕ್ಕಂಥದ್ದು, ತಿಳ್ಕೊಳ್ತಕ್ಕಂಥದ್ದು ಭಾಳ ಇದೆ. ಆದರೆ ನಾನು ಕೂಡ ಇನ್ನೂ ಬಹಳಷ್ಟು ವಿಷಯಗಳಿದ್ದು ಇಲ್ಲಿ ಭೌಗೋಳಿಕವಾಗಿ ಅವುಗಳನ್ನು ನಾನು ಟಚ್ ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದರೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನು ನೋಡೋದ್ರಿಂದ ಕೇವಲ ದ್ವೀಪ, ಅಲ್ಲಿರ್ತಕ್ಕಂಥ ಮನುಷ್ಯರು, ಅಲ್ಲಿರ್ತಕ್ಕಂಥ ದೇವತೆಗಳು, ಅಲ್ಲಿರ್ತಕ್ಕಂಥ ನೀರು, ಇಷ್ಟು ಮಾತ್ರ. ಇಷ್ಟನ್ನು ಕೊಟ್ಟುಕೊಂಡು ಹೋದ ನಂತರದಲ್ಲಿ ಇಲ್ಲಿ ಮುಂದೆ ಬರ್ತಕ್ಕಂಥ ವಿಷಯಗಳು ಅಂತಂದು ಹೇಳಿದ್ರೆ, ಈ ಶಿವಲೋಕ ಅಂತ ನಾವು ಕರಿತೇವಲ್ಲ, ಏನಿದು ಶಿವಲೋಕ? ಆ ಶಿವಲೋಕ ಅಲ್ಲ, ಇದು ಶವಲೋಕ. ಇದು ಶಿವಲೋಕ ಅಲ್ಲ, ಇದು ಶವಲೋಕ ಅಂತಕ್ಕಂಥದ್ದು. ಈ ಲೋಕವನ್ನೇ ಶಿವಲೋಕವನ್ನಾಗಿ ಮಾಡಿಕೊಳ್ಳಬೇಕಾದ್ರೆ ನಾವು ಏನು ಮಾಡಬೇಕು? ಅದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಅದಕ್ಕೆ ನಾಳೆ ಬಹುತರ ಅದರ ಬಗ್ಗೆ ಸಂಚಾಲಕರು ಹೇಳ್ತಾರೆ. ನಾಳೆ ಈ ವಿಷಯವನ್ನು ಕುರಿತಾಗಿ ನಾಡದ್ದು ಮತ್ತೆ ಅನಂತರಾಮ ಅವರಿಗೆ ಖರೆ ಅಂತಂದರೆ ನಿಜಕ್ಕೂ ನಾನು ನನ್ನ 6 ಪೀರಿಯಡು, ಅವ್ರು 4 ಪೀರಿಯಡು. ಸ್ವಾಮಿ ಮಹಾರಾಜ್ ನನಗೆ ಇನ್ನೊಂದಿಷ್ಟು ದಯಪಾಲಿಸ್ತೀರಾ ಕೇಳಿಕೊಂಡ್ರು. ಏನು ಬುದ್ಧಿ, ಏನು ಮಹಾರಾಜ್ ಗುರುಗಳೇ ಅಂತ ಕೇಳಿದಾಗ, ಇಲ್ಲ ನನಗೆ ಇನ್ನೂ 2 ಪೀರಿಯಡ್ ಕೊಡ್ತೀರಾ? ಆಗಲಿ ಮಹಾಪ್ರಭು, ನಾವು ಕೂಡ ಒಪ್ಕೊಂಡಿದ್ದೇವೆ. ಕಾರಣ ಅಂತಂತಂದರೆ ಇಲ್ಲಿ ಹೆಚ್ಚು ವಿಷಯ ಅಂತಕ್ಕಂಥದ್ದು ಅವರ ಮುಖದಿಂದ ನಾವು ಕೇಳ್ತಕ್ಕಂಥದ್ದು. ಅಲ್ಲಿ ಇನ್ನೂ ಕೂಡ ಆ ಒಂದು ಸ್ಥಿತಿಯಿಂದ ಬಂದ ನಂತರದಲ್ಲಿ ಅವರು ಕೂಡ ಮತ್ತೆ ಇದೇ ಲೋಕಕ್ಕೆ ಬರಬೇಕೀಗ, ಈ ದ್ವೀಪಗಳಿಗೆ ಬರಬೇಕು. ಜಂಬೂ ದ್ವೀಪ ಅಂತ ಹೇಳಿದ್ನಲ್ಲ, ಜಂಬೂ ದ್ವೀಪಕ್ಕೆ ಬರಬೇಕು ಅವರು. ಅವರ ಮುಂದಿನ ಕ್ರಮವನ್ನು ನಾನೀಗ ತೆಗೆದುಕೊಂಡಿದ್ದು. ಅವರು ಮೊದಲೇ ಹೇಳಿದ್ರು, ಭೂ ವಿಸ್ತಾರ, ಸಮುದ್ರ ವಿಸ್ತಾರ, ಕ್ಷಾರ, ಕ್ಷೀರ, ಘೃತ, ಅದೇನು ಇಕ್ಷು ಅದೆಲ್ಲ ನೀವು ತಗೊಳ್ರಿ, ನನಗಿಷ್ಟು ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದರು. ಆಯಿತು ಮಹಾರಾಜ್, ನೀವು ಭೂಮಿ ತಗೋರಿ, ನಾನು ನೀರು ತಗೋತೀನಿ. ನಾ ಮಣ್ಣು ಕೊಟ್ಟಿದ್ದೇವೆ, ಅವರು ನಮ್ಮ ನೀರಿಗೆ ಹೋಗಲ್ಲ.
ಜಲಧಾರೆ ನನಗೆ ನೆಲಧಾರೆ. ಅದರಲ್ಲಿರ್ತಕ್ಕಂಥ ನವನೀತ, ಅದರಲ್ಲಿರ್ತಕ್ಕಂಥ ನವನೀತ ಬೆಣ್ಣೆನ ನೀವು ತೆಗೆದುಕೊಳ್ತಕ್ಕಂಥವ್ರು. ಇಷ್ಟು ವಿಷಯಗಳು ಇಲ್ಲಿ ಆಗಿದೆ. ಇಲ್ಲ, ಅವ್ರು ಕೇಳಿಲ್ಲ. ಶಿಷ್ಯ ಏನು ಪ್ರಶ್ನೆ ಕೇಳಿದ್ರೆ ನನಗೆ ಉತ್ತರ ಕೊಡ್ತಾ ಬಂದಿದ್ದೇನೆ ಈಗ. ಇಲ್ಲಿ ಇರ್ತಕ್ಕಂಥದ್ದು ಮತ್ತೆ